ಶಿವಾಯ. ಓಂ ನಮಃ ಶಿವಾಯ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಮೃತಂಗಮಯ. ಓಂ ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವದಿ ಸಾಕ್ಷೀಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತನ್ನಮಾಮಿ. ಓಂ ಅಖಂಡಮಂಡಲಾಕಾರಂ ವ್ಯಾಪ್ತೇನ ಚರಾಚರಂ ತತ್ಪದಂ ದರ್ಶಿತೇನ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ನಮಃ ಶಿವಾಯ. ಓಂ ಚಿದಂಬರಮಠಾಧೀಶಂ ಸಿದ್ಧಾರೂಢಯತೀಶ್ವರಂ ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕಂ ಗುರುಮಾಶ್ರಯೇ. ಯದಂಗ್ರಿ ಕಮಲದ್ವಂದ್ವಂ ತಾಪತ್ರೆ ನಿವಾರಣಂ ಶಾಂತೈಕ್ಯ ಪದದಂ ದೇವಂ ಸಿದ್ಧಾರೂಢಮಹಂ ಭಜೆ. ಸಿದ್ಧಾರೂಢಮಹಂ ಭಜೆ. ಸತ್ಸಂಗದಲ್ಲಿ ಪರಮ ಪೂಜ್ಯರು ಲೋಕವನ್ನು ಉದ್ಧರಿಸಲು ಅವತರಿಸಿದ ಶಿವನ ಅವತಾರಿ ವೇದಾಂತ ಸಾರ್ವಭೌಮ ಜಗದ್ಗುರು ಬಸವಾದಿ ಶರಣರಿಗೂ ದಾಸ ಪರಂಪರೆಗೂ ಸದ್ಗುರುನಾಥನಲ್ಲಿಯೂ ಕೂಡ ದೀರ್ಘದಂಡ ಪ್ರಣಾಮ ಸಲ್ಲಿಸಿ ಈ ಒಂದು ಬೆಳಗಿನ ಜಾವದ ಆನ್ಲೈನ್ ಸತ್ಸಂಗದಲ್ಲಿ ಆಗಮಿಸಿದ ಎಲ್ಲಾ ಶರಣು ತಂದೆ ತಾಯಿಗಳ ಪಾದಗಳಿಗೆ ಕೂಡ ಹೆಚ್ಚಿ ನಮಸ್ಕರಿಸಿ ಈ ಸತ್ಸಂಗದೊಳಗೆ ಪ್ರವೇಶವಾಗೋಣ. ಆತ್ಮೀಯರೇ, ಎಲ್ಲರಿಗೂ ಶರಣಾರ್ಥಿಗಳು. ಓಂ ನಮಃ ಶಿವಾಯ. ಇಲ್ಲಿ ಒಂದು ಆಧಾರವಾಗಿ ಪರಮಾನಂದ ಬೋಧೆ ಎಂಬ ಗ್ರಂಥವನ್ನು ಆಧಾರವಾಗಿಟ್ಟುಕೊಂಡು ಈ ಪರಮಾನುಬೋಧೆ ಎಂಬ ನಿಜಗುಣರಿಂದ ಹೆಚ್ಚಿತವಾದ ಶ್ರೇಷ್ಠವಾದ ಗ್ರಂಥಕ್ಕೆ ಕನ್ನಡಗಳ ಮುಮುಕ್ಷ ಉದ್ಧಾರಕ್ಕಾಗಿ ಕನ್ನಡದಲ್ಲಿ ಟೀಕಾ ತಾತ್ಪರ್ಯವನ್ನು ಬರೆದ ಅಭಿನವ ಆರೂಢ ಜ್ಯೋತಿ ಸಿದ್ಧಾರೂಢಾಚಾರ್ಯಪಾದಗಳಿಗೂ ಆರೂಢ ಜ್ಯೋತಿ ಶಿವಪುತ್ರಾಚಾರ್ಯಪಾದಗಳಿಗೂ ಕೂಡ ಇಲ್ಲಿ ದೀರ್ಘದಂಡ ಪ್ರಣಾಮನ ಸಲ್ಲಿಸಿ ಈ ಒಂದು ಪರಮಾನುಬೋಧೆಯ 6ನೇ ಸಂಧಿ ಒಳಗ ನಾವು ನೀವು ನಿನ್ನೆ ದಿವಸ 9ನೆಯ ಪದವನ್ನ ನಾವು ನೀವು ಚರ್ಚೆ ಮಾಡ್ಕೋತ ಬಂದಿವಿ. ಅದ್ರೊಳಗ ನಮಗೆ ಏನ ನಾವು ಕಂಡುಕೊಂಡಿವಿ, ಅದರ ಒಳಗಿರುವಂತ ತಾತ್ಪರ್ಯವನ್ನ ಒಂದ್ ಸ್ವಲ್ಪ ಮಾತಾಡಿದ್ರ ಅಲ್ಲಿ ಏನ್ ಹೇಳಿದ್ರಂದ್ರ, ರಾಗ ವಿರಾಗಿ ತನ್ನ ಆತ್ಮಯ ಉಳ್ಳವರಲ್ಲಿ ಯೋಗಿ ಕರ್ಮ ಶಕ್ತಿಯು ಅನ್ನುವಂಥದ್ದನ್ನ ನಿನ್ನೆ ದಿವಸ ನಾವು ಕೇಳ್ಕೊಂಡ್ ಬಂದಿವಿ. ಅಂದ್ರ ರಾಗಿಗೆ ಅಂದ್ರೆ ಇಲ್ಲಿ ಕರ್ಮಕಾಂಡ, ಅಂದ್ರೆ ಇಲ್ಲಿ ಕರ್ಮ ಮಾಡೋರಿಗೆ ಏನ್ ಯಾವ್ದು ಹೇಳ್ತಾರಪ್ಪ ಅಂದ್ರೆ ಕರ್ಮಕಾಂಡ ಹೇಳ್ತಾರ. ವಿರಾಗಿಗೆ ವೈರಾಗ್ಯ ಪುರುಷಿಗೆ ಜ್ಞಾನಕಾಂಡ ಮತ್ತು ರಾಗ ವಿರಾಗ ಎರಡು ಇದ್ವಪ್ಪ ಅಂದ್ರ ಅವ್ರಿಗೆ ಏನ್ ಹೇಳ್ತಾರ ಅಂದ್ರ ಅವ್ರಿಗೆ ಉಪಾಸನ ಕಾಂಡ, ಉಪಾಸನ ಅಂದ್ರೆ ಭಕ್ತಿ ಕಾಂಡವನ್ನ ಅಲ್ಲಿ ಹೇಳ್ತಾರ ಅನ್ನುವಂಥದ್ದನ್ನ ಅಲ್ಲಿ ಗುರುಗಳು ಅಂದ್ರೆ ಇಲ್ಲಿ ಡಾಕ್ಟರ್ ಒಂದು ದೃಷ್ಟಾಂತ ನಾವು ಕಂಡುಕೊಂಡಿವಿ. ಡಾಕ್ಟರ್ ಹೆಂಗ ನಮ್ಮ ರೋಗಿಯನ್ನು ಪರೀಕ್ಷೆ ಮಾಡಿ ಅಂತ ಗುಳಿಗೆಯನ್ನೇ ಕೊಡ್ತಾನ, ಇಲ್ಲಿ ಗುರುನು ಕೂಡ ಯಾವ ಯಾವ ಆಶ್ಚರ್ಯದಾಗದಾನ, ಏನ ಅಭ್ಯಾಸಿ ಅದಾನೋ, ಏನು ಮುಮುಕ್ಷಿ ಅದಾನೋ ಮತ್ತು ಅನುಭಾವಿ ಅದಾನೋ ಮತ್ತು ಏನು ಆರೂಢ ಅದಾನೋ ಅನ್ನುವಂಥದ್ದನ್ನ ತಿಳ್ಕೊಂಡು ಗುರು ಅಲ್ಲಿ ಬೋಧಿಸ್ತಾನ ಅನ್ನುವಂಥದ್ದನ್ನ ಅಲ್ಲಿ ಹೇಳಿ, ಮತ್ತ ಅವು ಕರ್ಮಗಳ ಏನೇನು ಕ್ರಿಯಾದಿಗಳನ್ನು ಮಾಡ್ಬೇಕು, ಯಾವ ಕರ್ಮಗಳನ್ನ ಮಾಡ್ಬೇಕು, ಯಾವುದನ್ನ ಬಿಡಬೇಕು ಅನ್ನುವಂಥದ್ದನ್ನು ಅಲ್ಲಿ ಹೇಳ್ಕೊತ ಬಂದ್ರು. ಮುಂದ ಅಭ್ಯಾಸಿಗೆ ಹೆಂಗ ಸಾಧನೆಯನ್ನ ಮಾಡ್ತಾ ಇರ್ಬೇಕು ಅನ್ನುವಂಥದ್ದನ್ನು ಕೂಡ
ಅಭ್ಯಾಸಿ ಲಕ್ಷಣನು ಹೇಳಿದ್ರು. ಅನುಭವಿ ಅನುಭವಿನೂ ಹೆಂಗಿರ್ತಾನ, ಅವನು ಏನ್ ಸಾಧನೆ ಮಾಡ್ತಾನ ಅನ್ನುವಂಥದ್ದನ್ನ ತಿಳಿಸಿ, ಅನುಭವಿಗೆ ಒಂದೇ ಜನ್ಮ ಅನ್ನುವಂಥದ್ದನ್ನ, ಇನ್ನೊಂದು ಜನ್ಮ ಈ ಜನ್ಮ ತಿಳಿದಾನ, ಇನ್ನೊಂದು ಜನ್ಮಕ್ಕೆ ಅವ ಏನಾಗ್ತಾನ, ಮುಕ್ತನಾಗ್ತಾನ ಅನ್ನುವಂಥದ್ದನ್ನ ಅನುಭವಿದು ಹೇಳಿ, ಆರೂಢನಿಗೆ ಇನ್ನೊಂದು ಜನ್ಮವೇ ಇಲ್ಲ, ನಾನು ಬ್ರಹ್ಮ ಸ್ವರೂಪನೇ ಇದ್ದೀನಿ ಅನ್ನುವಂಥದ್ದನ್ನ ಯಾರಿಗೆ ಅಪರೋಕ್ಷ ದೃಢ ಜ್ಞಾನ ಆಗ್ತದ, ಈ ಈ ಪ್ರಪಂಚದ ವ್ಯವಹಾರಗಳು, ಈ ಭೋಗದ ವ್ಯವಹಾರಗಳು ಇವೆಲ್ಲವೂ ಮಿಥ್ಯ ಅಂತೇಳಿ ಯಾವಾಗ ಅಪರೋಕ್ಷ ನಿಶ್ಚಯ ಜ್ಞಾನ ಆಗ್ತದ, ಅದು ಅಂತವಿಗೆ ಮಾತ್ರ ಏನಾಗ್ತಾನ, ಇಲ್ಲಿ ಆರೂಢನಿರ್ತಾನ ಅನ್ನುವಂಥದ್ದನ್ನು ಹೇಳಿ, ಆರೂಢನಿಗೆ ಯಾವ ವಿಧಿ ನಿಷೇಧ ಕರ್ಮಗಳನ್ನ ಮಾಡಬೇಕು ಅನ್ನೋದು ಇಲ್ಲ. ಅವ ಆರೂಢ, ಅವ ಏನ್ ಜ್ಞಾನ ಆಗ್ತದ ಅಂದ್ರೆ, ನನ್ನ ಪ್ರಾರಬ್ಧದ ಮ್ಯಾಗ ಈ ಶರೀರ ಇರ್ತದ ಅನ್ನುವಂತನ್ನ ತಿಳ್ಕೊಂಡು ಅವ ಯಾವುದನ್ನು ಕರ್ಮ ಕ್ರಿಯೆಗಳನ್ನು ಮಾಡದೆ ಆ ಪ್ರಾರಬ್ಧ ಇದ್ದದ್ದನ್ನ ಭೋಗಿಸೋತ ಹೋಗ್ತಾನ ಅನ್ನುವಂಥದ್ದನ್ನ ಇಲ್ಲಿ ನಮಗೆ ನಿನ್ನೆ ಜಡ್ಜ್ಮೆಂಟ್ ಆಯ್ತು, ನಿಶ್ಚಯ ಮಾಡಿದ್ರು. ಇವತ್ತು ಏನ್ ಹೇಳ್ತಾರ, ಇವತ್ತ 10ನೇ ಸೂತ್ರದೊಳಗೆ ಏನ್ ಹೇಳ್ತಾರ ಅನ್ನುವಂಥದ್ದನ್ನ ಇಲ್ಲಿ ವಿಚಾರ ಮಾಡಿ, ಇಲ್ಲಿ ಹಿಂದೆ ಹೇಳಿದಂತೆ ಇಲ್ಲಿ ಕರ್ಮಕಾಂಡಾದಿಗಳಿಗೆ ಅಧಿಕಾರಿ ಪ್ರಭೇದವನ್ನು ನಿರೂಪಿಸಿ, ಈಗ ಈ ಸೂತ್ರದಲ್ಲಿ ಏನ್ ಹೇಳ್ತಾರ, ಮುಮುಕ್ಷು ಅಭ್ಯಾಸಿ ಇವರುಗಳಿಗೆ ಕರ್ಮ ವಿಧಿ ಉಂಟೆಂದು ಇವ್ರಿಗೆ ಕರ್ಮ ಮಾಡ್ಲೇಬೇಕು. ಅಭ್ಯಾಸಿ ಅನುಭವಿ ಇವ್ರು ಎಷ್ಟೇ ನಮ್ಗ ಶಾಸ್ತ್ರ ಮುಖದ್ಗತ್ ಹೇಳ್ತಾರ, ಎಲ್ಲ ವೈರಾಗ್ಯಗಳನ್ನ ಅದಾರಪ್ಪ ಅಂತಂದ್ರೂ ಕೂಡ ಅವ್ರಿಗೆ ಇನ್ನ ವಿಧಿ ನಿಷೇಧಗಳದಾವ, ಅವ್ರು ಮಾಡ್ಲೇಬೇಕು ಅನ್ನುವಂಥದ್ದನ್ನ, ಯಾಕ ಇವತ್ತ ತುಟ್ಟ ತುದಿಗೆ ಹೋದವರು ಕೂಡ ಇನ್ನೊಂದು ಸ್ವಲ್ಪ ಅದಪ್ಪ ಮುಟ್ತಾರ, ನಾವು ಕೈ ಜಾರಿ ತಳಗ್ ಬಿದ್ದವ್ರು ರಗಡ ಮಂದಿ ನಾವು ಉದಾಹರಣೆ ಕೇಳ್ತೇವೆ. ಅದಕ್ಕೆ ಇಲ್ಲಿ ಅಂತವ್ರು ಕೂಡ ಆ ಕ್ರಿಯೆ ಕರ್ಮಾದಿಗಳನ್ನ ಮಾಡ್ಲೇಬೇಕು ಅನ್ನುವಂಥದ್ದನ್ನ ಹೇಳಿ, ಆರೂಢನಿಗೆ ಜ್ಞಾನಿಗೆ ಯಾವ ಕರ್ಮ ವಿಧಿ ನಿಷೇಧಗಳು ಇರುವುದಿಲ್ಲ ಅನ್ನುವಂಥದ್ದನ್ನ ನಮ್ಗ ಹೇಳಿ, ಈಗ ಇದನ್ನ ಏನ್ ಹೇಳ್ತಾರಂದ್ರ, ಕರ್ಮ ವಿಧಿ ಉಂಟೆಂದು ಆರೂಢನಿಗೆ ಮಾತ್ರ ಯಾವ ವಿಧಿಗಳು ಇಲ್ಲ, ಕರ್ತವ್ಯ ಇಲ್ಲವೆಂದು ಅವ್ ಯಾವ ಕರ್ತವ್ಯನೇ ಇಲ್ಲ ಅನ್ನುವಂಥದ್ದನ್ನ ಇಲ್ಲಿ ನಿರೂಪಿಸ್ತಾರ. ಮತ್ತ ಆರೂಢನಿಗೆ ಬರೇ ಸ್ಮರಣ ಮಾತ್ರದಿಂದ ಅವಾಗ ಏನಾಕ್ಕದಂದ್ರ ಕರ್ಮ ಮಾಡ್ದಂಗ ಆಕ್ಕದಂತ. ನಾವು ಈ ಅಭ್ಯಾಸಿಗೆ ಮತ್ತು ಕರ್ಮಿಗಳಿಗೆ ನಾವು ಕರ್ಮ ಮಾಡ್ಲೇಬೇಕು. ಏನ್ ಮಾಡ್ಬೇಕು, ನಾವು ನಸನಾಗ ಹೇಳಬೇಕು, ಲಿಂಗ ಪೂಜೆ ಮಾಡಬೇಕು, ವಿಭೂತಿ ಹಚ್ಕೋಬೇಕು, ಶಾಸ್ತ್ರ ಕೇಳಬೇಕು, ಇವೆಲ್ಲ ಕರ್ಮನ ಮಾಡ್ಲೇಬೇಕು. ಮತ್ತ ನಾವ್ ಇನ್ನ ಪ್ರಪಂಚದಾಗೂ ಕೂಡ ವಿಷಯಾಸಕ್ತರಿಂದ ದೂರ ಇರಬೇಕು. ನಮ್ ಜ್ಞಾನ ಆಗ್ಯದಪ್ಪ ಅಂದ್ರೂ ಕೂಡ ಇನ್ನ ನಾವು ಆರೂಢರಾಗಿಲ್ಲ, ಜ್ಞಾನಿ ಆಗಿಲ್ಲ. ಜ್ಞಾನಿಗೆ ಯಾವ ವಿಧಿ ನಿಷೇಧ ಶಾಸ್ತ್ರ, ಅವ್ರಿಗೆ ಕರ್ಮ, ನೀ ಹಿಂಗೇರು ಹಂಗೇರು ಯಾವುದೇ ಹೇಳುದಿಲ್ಲ. ಆದ್ರೆ ನಾವ್ ಇನ್ನ ಎದುರಾಗದೇವಿ, ಇನ್ನ ಅಭ್ಯಾಸಿ ಒಳಗದೇವು, ಇನ್ನ ಮೋಕ್ಷದ ಇಚ್ಛೆ ಉಟ್ಕೊಂಡೇವಿ, ಮೋಕ್ಷದ ದಾರಿಯೊಳಗೆ ಹೊಂಟೇವಿ, ಮೋಕ್ಷದ ಇಚ್ಛೆದೊಳಗೆ ಹೊಂಟೇವು ಮತ್ತು ಅನುಭವದೊಳಗದೇವಿ ಅನ್ನುವಂಥದ್ದನ್ನ ಕಂಡುಕೊಂಡು ಈ ವಿಧಿ ನಿಷೇಧಗಳನ್ನು ಮಾಡ್ಲೇಬೇಕು ಅನ್ನುವಂಥದ್ದನ್ನ ಇಲ್ಲಿ ಹೇಳಿ, ಆರೂಢನಿಗೆ ಮಾತ್ರ ಮುಂದೆ ಯಾವ ಇರುವುದಿಲ್ಲ ಅನ್ನುವಂಥದ್ದನ್ನ ಇನ್ನಿಷ್ಟು ನಮಗ ಲಕ್ಷಣ ಮುಖಾಂತರ ಗಟ್ಟಿ ಮಾಡ್ಕೋತ ಹೋಗ್ತಾರ. ಇಲ್ಲಿ ಒಟ್ಟಾರೆ ಆರೂಢನಿಗೆ ಮಾತ್ರ, ಜ್ಞಾನಿಗೆ ಯಾವ ವಿಧಿ ನಿಷೇಧಗಳು ಇಲ್ಲ ಅನ್ನುವಂಥದ್ದನ್ನ ನಮಗೆ ಸ್ಪಷ್ಟ ಆಯ್ತು. ನಮಗ್ ಇನ್ನ ಏನಾಗ್ತದಂದ್ರ, ನಾವು ನಮ್ಮ ಕಣ್ಣಿನೊಳಗೆ ಏನಾಗ್ತಾರ, ನಮ್ ವಿವೇಕ ಇಲ್ಲ. ಆರೂಢ ಯಾರು, ಅಭ್ಯಾಸಿ ಯಾರು, ಮುಮುಕ್ಷ ಯಾರು ಗೊತ್ತಿಲ್ಲ. ನಾವು ಮೂರನ್ನ ಒಂದೇ ತಿಳ್ಕೊತೇವೆ. ಅಭ್ಯಾಸ ಮಾಡ್ದ ಅವ್ರಿಗೆ ಅಭ್ಯಾಸಿಗಳಿಗೊಮ್ಮೆ ನಾವು ಆರೂಢರು ಅಂತೀವಿ, ಆರೂಢರು ಕೂಡ ಅವರು ನಮ್ಗತ್ತೆ ವ್ಯವಹಾರ ಮಾಡುದ್ರಿಂದ ಅವ್ರಿಗೆ ಏನಪ್ಪಾ ಅಂದ್ರೆ ಅಭ್ಯಾಸಿಗಳನ್ನು ಅಂತೇವಿ. ನಮ್ಗ ಅದು ಸ್ಪಷ್ಟತೆ ಇರುದಿಲ್ಲ. ಆದ್ರೆ ಈ ಪರಮಾನುಭೂತಿ ಹೋದವ್ರಿಗೆ ಅಭ್ಯಾಸಿಗಳು ಯಾರು, ಅನುಭವಿ ಯಾರು, ಆರೂಢನ್ ಯಾರು ಅನ್ನುವಂಥದ್ದನ್ನ ಇಲ್ಲಿ ನಮ್ಗೆ ಬೇರ್ಪಡಿಸಿ ಇನ್ನೊಂದ್ ಸ್ವಲ್ಪ ಸ್ಪಷ್ಟ ಮಾಡ್ತಾರ. ಅಂದ್ರೆ ನಮ್ಮಲ್ಲಿ ಗೊಂದಲ ಆಗುದಿಲ್ಲ, ದ್ವಂದ್ವ ಆಗುದಿಲ್ಲ ಅನ್ನುವಂಥದ್ದನ್ನ ಈಗ ನಮಗ ಇಲ್ಲಿ ಏನ್ ಹೇಳೋರು ಅದಾರಂದ್ರ, ಈ 10ನೇ ಸೂತ್ರದೊಳಗ ನಮ್ಗೆ ಏನ್ ಜಜ್ಮೆಂಟ್ ಮಾಡ್ತಾರ, 10ನೇ ಸೂತ್ರದೊಳಗ ಒಂದು ಯಾವ ಪಲ್ಲವಿ ಇಟ್ಕೊಂಡು ಅಲ್ಲಿ 7 ನುಡಿಯ ಮುಖಾಂತರ ಅಭ್ಯಾಸಿ ಅನುಭವಿ ಅವನ ಲಕ್ಷಣಗಳು ಮತ್ತೆ ಹೆಂಗಿರ್ತಾನ ಅನ್ನುವಂಥದ್ದನ್ನ ಇಲ್ಲಿ ಹೇಳೋರು ಅದಾರ. ಇಲ್ಲಿ ಏನ್ ಹೇಳಿದ್ರಂದ್ರ, ವರ ಮುಮುಕ್ಷಾದಿಗಳಿಗೆ ಕರ್ಮ ನಿರಿತವ, ಪರಮಾರೂಢನಿಗೊಂದು ಕ್ರಿಯೆ ಇಲ್ಲ ಅನ್ನುವಂಥದ್ದನ್ನ ಹಿಂದ ಪೀಠಿಗೆ ಹಾಕಿಕೊಟ್ಟದ್ದನ್ನೇ ಇಲ್ಲಿ ಮತ್ತೆ ಮುಂದುವರಿಸಿ, ಇಲ್ಲಿ ಜ್ಞಾನಿಗೆ ಅಂದ್ರ ಪರಮಾತ್ಮ ಜ್ಞಾನ ಮಾಡ್ಕೊಂಡವ್ರಿಗೆ, ನಾನೇ ಬ್ರಹ್ಮನಂತ ನಿಶ್ಚಯ ಆದವ್ರಿಗೆ, ಜ್ಞಾನಿ ಅಂದ್ರ ನನ್ನ ಸ್ವರೂಪ, ನಾನು ಸ್ವರೂಪನೇ ಇದೀನಿ, ಈ ದೇಹಾದಿ ವ್ಯವಹಾರಿಗಳು ಇವು ಮಿಥ್ಯದ, ದೇಹಾದಿ ವ್ಯವಹಾರ ಮಿಥ್ಯ ಅಂದ್ರ ಈ ಜಗತ್ತನು ಕೂಡ ಮಿಥ್ಯನೇ ಅದ, ಆತ್ಮ ಒಂದೇ ಸತ್ಯದ, ನಾನು ಪರಿಪೂರ್ಣವಾದ ಆತ್ಮನೇ ನಾನು ಅದೀನಿ ಅಂತೇಳಿ ಯಾರಿಗೆ ಹಿಂಗ ಅಪರೋಕ್ಷ ಜ್ಞಾನ ಇದೆ, ಇವು ಯಾವ ಕ್ರಿಯೆಗಳಿಲ್ಲ ಅನ್ನುವಂಥದ್ದನ್ನ ಈ ನುಡಿ ಒಳಗೆ ಹೇಳ್ತಾರ.
ಇಲ್ಲಿ ಶ್ರೇಷ್ಠವಾದ, ಇಲ್ಲಿ ವರ ಅಂದ್ರ ಶ್ರೇಷ್ಠರಾದ ಯಾರು ಮುಮುಕ್ಷಗಳಿಗೆ ಇಲ್ಲಿ ಮುಮುಕ್ಷ ಆದಿ ಅಂದ್ರೆ ಇಲ್ಲಿ ಮುಮುಕ್ಷ ಅಭ್ಯಾಸಿ ಅನುಭವಿಯನ್ನು ಸೇರಿಸ್ಬೇಕಿಲ್ಲಿ. ಮುಮುಕ್ಷ ಅಭ್ಯಾಸಿಗಳಿಗೆ ಕರ್ಮ ನಿರಿತಾವ. ಇವ್ರಿಗೆ ಅವಶ್ಯ ಕರ್ಮ ನಮ್ಗ ಅನುಭವಕ್ಕೆ ಬಂದದಪ್ಪ ಅಂದ್ರು ಇನ್ನ ನನ್ಗೆ ಜ್ಞಾನ ಆಗಿಲ್ಲ, ಅಪರೋಕ್ಷ ಆಗಿಲ್ಲ, ಸಾಕ್ಷಾತ್ಕಾರ ಆಗಿಲ್ಲ, ನನಗ ಇನ್ನ ಏನದ ಕರ್ಮದೊಳಗ ರುಚಿ ಅದ, ಇನ್ನ ನಾನು ಏನದನ ಕರ್ಮದೊಳಗೆ ನನಗ ಆನಂದ ತೋರ್ತದ. ಕರ್ಮ ಅಂದ್ರ ಆನಂದ ಹೆಂಗಂದ್ರ ಇಂತ ಸಾಧನೆ ದಾರಿ ಒಳಗೆ ನಡೆಯ ಮುಂದ ಜನ ನಮಗ ಗೌರವ ಕಾಲ್ಸ ಮಾಡುದು ಏನೇನೋ ಬಾಳ ಎತ್ತರ ಮಾತು ಮಾತಾಡುದು ಮಾಡ್ತಾರ. ಪರಮಾತ್ಮ ಇದ್ದಂಗಪ್ಪ ಅವಪ್ಪ ಹಿಂಗತ್ತ ಹೊಗಳ ನಮ್ಗೆ ಏನಾಗ್ತದ, ಅವು ಹೊಗಳಿಗೆ ನಮ್ಗೇನ ಕಿವಿ ಕೊಡ್ತಿದ್ದೇವ ಅಂದ್ರ ಅದೇ ನಮ್ಗೇನ ಶ್ರೇಷ್ಠತೆ ಆಕಿತ್ತು ಅಂದ್ರ ಇನ್ನ ಇವ ಸಾಧನೆ ಮಾಡ್ಬೇಕಿನ್ನ ಇವ ಅಭ್ಯಾಸಿನೇ. ಯಾವಾಗ ಆರೂಢ ಆದ್ನಂದ್ರ ಜ್ಞಾನಿ ಆದ್ನಂದ್ರ ಅವ ಹೊಗಳಿದ್ರುನು ಅಷ್ಟೇ ಲಕ್ಷ ಕೊಡಂಗಿಲ್ಲ, ತೆಗಳಿದ್ರುನು ಅಷ್ಟೇ ಲಕ್ಷ ಕೊಡಂಗಿಲ್ಲ. ಎರಡು ಅವನ್ ಏನ್ ತಿಳ್ಕೊತಾನ, ಈ ದೇಹಕ್ಕ ಅಂತ ತಿಳ್ಕೊತಾನ. ಈ ದೇಹವೇ ತೋರ್ತದ ದೇಹಕ್ಕ ತರ. ದೇಹ ಹೆಂಗದಪ್ಪ ಅಂದ್ರ ಇದು ಮಿಥ್ಯಾದಂತ ಇವ್ ನಿಶ್ಚಯ ಆಗಿರ್ತದ. ಯಾಕ ನಾನೇ ಇದನ್ನ ಬದಲಾವಣೆ ಕಂಡದ್ದನ್ನ ಪ್ರತ್ಯಕ್ಷ ಕಂಡಿನಿ. ಬಾಲ್ಯವನ್ನು ಕಂಡಿನಿ, ಯೌವನ ಕಂಡಿನಿ, ಮುಪ್ಪು ಕಂಡಿನಿ. ನನಗೊಮ್ಮೆ ಮಾನಸಿಕ ಇದ್ದಾಗ ಮನುಷ್ಯನ ಜೊತೆ ಕೂಡಿದಾಗ ನಾನು ದುಃಖಿ ಅಂದಿನಿ, ನಾನು ಹುಟ್ಟ ಹೊಂದಿನಿ, ಮತ್ತ ನಾನೇ ಸಾಯ್ತೀನಿ ಅನ್ನುವಂಥದ್ದನ್ನ ನನಗೇನಾಗಿರ್ತದಂದ್ರೆ ಇದು ಎಲ್ಲವೂ ನಾನು ಕಂಡುಕೊಂಡಿರ್ತೀನಿ. ಕಂಡುಕೊಂಡವ ಇದು ಮಿಥ್ಯನೆ ಅಂತ ತಿಳ್ಕೊಂಡಾಗ, ದೇಹಾದಿಯವರುಗಳು ಇವು ಮಿಥ್ಯನೆ ಅಂತ ತಿಳ್ಕೊಂಡಾಗ ಹೊಗಳದ್ ಅದಕ್ಕೆ ಹೊಗಳ್ತಾರ, ತೆಗಳದಕ್ಕೆ ಅದಕ್ಕೆ ಹೊಗಳ್ತಾರ. ಇದು ಎಲ್ಲಾ ಮಿಥ್ಯ ಪ್ರಪಂಚದನ ಕಾರ್ಯ. ಇವು ತೋರಿಕೆ ಒಳ ಕಾರ್ಯದಳು. ಅಲ್ಲಿ ವಾಸ್ತವಿಕ ಸತ್ಯ ಹೆಂಗದ, ಅಲ್ಲಿ ವಾಸ್ತವಿಕ ಜ್ಞಾನ ಹೆಂಗದ, ಆ ತೋರಲಾದ ಪರಿಪೂರ್ಣ ವಸ್ತು ಜ್ಞಾನವನ್ನ ಮಾಡ್ಕೊಂಡಿರ್ತಾನ. ಇದು ಎಲ್ಲದಕ್ಕೂ ಅಧಿಷ್ಠಾನವಾದದ್ದು ಜ್ಞಾನ, ಎಲ್ಲದಕ್ಕೂ ಆಧಾರ ಜ್ಞಾನ, ಎಲ್ಲದನ್ನು ಕೂಡ ಆ ಬ್ರಹ್ಮ ಹೆಂಗದನ ಕಾಣಲಾರೆ ಇದು ಉತ್ಪನ್ನ ಮಾಡ್ಯಾನ, ಮತ್ತದನ್ನ ರಕ್ಷಣೆ ಮಾಡ್ತಾನ. ಮತ್ತೆ ಏನ್ ಮಾಡ್ತಾನಂದ್ರ ಪ್ರಳಯ ಮಾಡುವಂತ ಶಕ್ತಿ ಯಾರಿಗೈತಿ, ಆ ಬ್ರಹ್ಮನಿಗೆ ಐತಿ. ಆ ಪರಮಾತ್ಮನ ಹಂತ ಉಳ್ಳ ಪರಮಾತ್ಮ ನಾನು ಕಂಡುಕೊಂಡವಂಗ ನನಗೇನ್ರು ಹೊಗಳುವ ತೆಗಳಿಕೆಗಳು ಅಷ್ಟೆಲ್ಲಾ ಮಾಡ್ತೇವೆ ನಾವು. ಭಗವಂತ ಒಬ್ರ ಹೊಗಳ್ತೇವನು ಹಂತನ ನಾವು ಜ್ಞಾನಿಗಳು ಆರೂಢರು ಕಾಣ್ತಾರ. ಅವ್ ಎಲ್ಲಾ ನೋಡ್ರಿ ಇವತ್ತ ದೇಳ್ರ ದಾಸಮಯ ವಚನಗಳು ಅನೇಕ ತಗೊಳ್ರಿ. ಅವ್ ಎಂತಿಂತ ಅದ್ರಾಗ ನಮ್ಗ ಆ ಭಗವಂತನನ್ನ ಕಂಡುಕೊಂಡಾನ ಅಂದ್ರ ಅವ ಹೊಗಳು ಒಂದೊಂದು ಮಾತುಗಳು. ಧರೆಯನ್ನು ಕರಗದಂತಿರಿಸಿದೆ. ಎಲ್ಲಿಟ್ಟ ಧರೆ ನೀರೊಳಗೆ ಇಟ್ಟಾನ ಭೂಮಿನ. ಭೂಮಿ ಕರಗಲಾರಂಗ ಇಟ್ಟಾನ. ನಾವೊಂದು ನೀರಿನಾಗ ಒಂದು ಟಬ್ನ್ಯಾಗ ಅದ್ರಾಗ ಒಂದ್ ದೊಡ್ಡ ಹೆಂಟಿ ಹಾಕಿದೆವಪ್ಪ ಅಂದ್ರ ಆ ಹೆಂಟಿ ಕರಿಗಿ ಹೋಗ್ತದ. ಆದ್ರೆ ನೀರಿನೊಳಗೆ ಪೃಥ್ವಿ ಇಟ್ಟಾನ. ನೀರನ್ನ ಹೆಂಗ್ ಮಾಡ್ಯಾನ, ಆ ಪೃಥ್ವಿಯನ್ನ ಕರಗಲಾರಂಗ ಇಟ್ಟಾನ. ಮತ್ತ ಈ ಆಕಾಶಕ್ಕ ತೊಲಿ ಕಂಬ ಇರ್ಲಾರಂಗ ಇದನ್ನ ಹೆಂಗ್ ಮಾಡ್ಯಾನಪ್ಪ ಅಂದ್ರ ಈ ಆಕಾಶವನ್ನ ಇಟ್ಟಾನ. ಭಗವಂತನ ಸೃಷ್ಟಿ ಎಂತ ಭಗವಂತನ ಅವನು ನಾವು ಗುರ್ತಿಸಲಾರೆ. ಬರೇ ಈ ತೋರುವಂತ ಪೃಥ್ವಿ ತೋರುವಂತದನ್ನ ನಾವು ಹೇಳ್ತೇವೆ. ಮತ್ತ ಅವ ಹೆಂಗ ಅವನ ಭಗವಂತನ ಸೃಷ್ಟಿ ಇಟ್ಟಾನಂದ್ರ ಈ ದೇಹದೊಳಗೆ ಪರಮಾತ್ಮ ಈ ದೇಹದೊಳಗೆ ಬೆರೆಸಿದ ಭೇದವ. ಆ ಬರೀ ಈ ದೇಹವನ್ನೇ ಒಂದೇ ವಿಚಾರ ಮಾಡ್ತೇವೆ. ಆದ್ರೆ ಈ ದೇಹಕ್ಕೆ ಆಧಾರವಾದದ್ದು ಯಾವುದು? ದೇಹಕ್ಕ ನಾವ್ ಇವತ್ತ ನಮ್ಮ ಕಾರ್ಯಕ್ರಿಯೆಗಳನ್ನ ಯಾರು ಮಾಡ್ತಾರ? ಒಳಗ್ ಕೂತು ನಾವು ಹೊರಗಿನ ವಿಚಾರಗಳಿಗೆ ಬಹಳ ಮಹತ್ವ ಕೊಡ್ತೇವೆ. ಒಳಗ ನಾವ್ ಇವತ್ತ ದಿನ ನಮಗ್ ಪ್ರತ್ಯಕ್ಷದ ನಾವು ಬಡ ಊಟ ಮಾಡ್ತೇವೆ. ಆ ಉಂಡದ್ದನ್ನ ಅದನ್ನ ಎಷ್ಟು ಚಂದ ಕರಗಿಸಿ ರಕ್ತ ವೀರ್ಯ ಎಲ್ಲವನ್ನ ಅಲ್ಲದ ಭಾಗಗಳನ್ನ ಹೊರಗೆ ದಬ್ಬಿ ಯಾರು ಕೆಲಸ ಮಾಡ್ತಾರ? ಅಹಂ ವೈಶ್ವಾನರು ಭೂತ್ವ ಅಂದ್ರಲ್ಲಿ ವೈಶ್ವಾನರ ಅಗ್ನಿದೇವ ವೈಶ್ವಾನರ ಒಳಗದ್ದು ಅವ್ ಎಲ್ಲವನ್ನೂ ಕಾರ್ಯ ಮಾಡ್ತಾನ. ಯಾರು ಮಾಡ್ತಾರ? ವೈಶ್ವಾನರ ಅಗ್ನಿದೇವ ಪರಮಾತ್ಮನೇ ಎಲ್ಲಾ ಕಾರ್ಯ ಮಾಡ್ತಾನ. ಅವ ಮಾಡಿದ್ರು ಕೂಡ ನಮ್ಗೆನ್ನ ಒಟ್ಟಿನ ನಮ್ಗೇನಾಗ್ಯದ, ಅವ ಎಲ್ಲವನ್ನೂ ಆ ಭಗವಂತನ ಆಧೀನದಾಗ ಈ ದೇಹ ಕಾರ್ಯ ಮಾಡ್ತದ. ಭಗವಂತನ ಎಲ್ಲದಕ್ಕೂ ಅಧಿಷ್ಠಾನ, ಕಾಣಲಾರೆ ಕಾರ್ಯ ಮಾಡುವಂತ ಕಾಣದ ಕಾಣುವ ವಸ್ತು ಯಾವ್ದೈತಿ ಅಂದ್ರ ಅದು ಪರಮಾತ್ಮನ ಇದು ಎಲ್ಲಾ ಕಾರ್ಯ ಮಾಡ್ತಾನಂತ ಯಾರು ಅನುಭವದಿಂದ ನೋಡ್ತಾರ ಅಂದ್ರ ಈ ನನ್ನೊಳಗೆ ಎಲ್ಲವೂ ಕಾರ್ಯ ಭಗವಂತನೇ ಮಾಡ್ತಾನ. ಈ ದೇಹಾದಿ ವ್ಯವಹಾರಗಳು ಮಿಥ್ಯ ಅಂತ ತಿಳ್ಕೊಂಡವಾಗ ಆರೂಢನಿಗೆ ಅವ ನಮಸ್ಕಾರ, ಚಮತ್ಕಾರ, ಗೌರವ, ಮ್ಯಾನ, ಎತ್ರ, ಕಮ್ಮ ಏನ್ರ ಅವನಲ್ಲಿ ಇರ್ತದನಂದ್ರೆ ಯಾವುದೂ ಇರುವುದಿಲ್ಲ. ಅವನಲ್ಲಿ ಎಲ್ಲವೂ ಕೂಡ ಸಹಜವಾದ ಸಮಾನತೆಯ ಜ್ಞಾನ ಇರ್ತದ ಅನ್ನುವಂಥದ್ದನ್ನ
ಇಲ್ಲಿ ಆರೂಢನ ಸ್ಥಿತಿ ಹಿಂಗಿರ್ತದ. ಈ ಈ ಲೌಕಿಕರಿಗೆ ಏನ ಮಾಡ್ತಾರ ಅಂದ್ರ ನನಗೇನ ಅಭ್ಯಾಸ ಇದ್ಯಾ, ಅನುಭವ ಇದ್ಯಾ, ನನಗೇನ ಏನಾರ ಮೋಕ್ಷ ಇದ್ದ ಮುಮುಕ್ಷಿ ಆಗಿದ್ನಿ ಅಂದ್ರ ನನಗ್ ಜನ ಗೌರವ ಮಾನ ಕೊಟ್ರ ನಾ ಅದಕ್ ಬಹಳ ಮಹತ್ವ ಕೊಡ್ತೀನಿ. ನನಗೇ ಮಾಡಿದ್ರು, ನಾನೇ ಸಾಧನೆ ಮಾಡೀನಿ, ಈ ದೇಹವೇ ಸಾಧನೆ ಮಾಡ್ಯದ, ನನಗೆ ಇವ್ರೆಲ್ಲರೂ ನನಗೇನಂತಾರ ಜ್ಞಾನಿ ಅಂತಾರ, ನನಗ ತಪಸ್ವಿ ಅಂತಾರ, ಬಹಳ ಶಾಸ್ತ್ರ ಬಲ್ಲವನ್ ಅಂತಾರಂತ ಮತ್ತೆ ದೇಹಕ್ಕೆ ನಾನು ತಿಳ್ಕೊತದ. ಈ ಜ್ಞಾನ ಆದಾಗ ಇದಕ್ಕೆಲ್ಲದಕ್ಕೂ ಅಧಿಷ್ಠಾನ ಒಂದು ಶಕ್ತಿ ಅದ. ಈ ಈ ಪೃಥ್ವಿ 5 ಭೂತಗಳು ಎಂದ ಸನಾತನ ಎಂದ್ ಹುಟ್ಟ್ಯದೋ ಅದಕ್ಕ ಆದಿನೇ ಇಲ್ಲ. ಅನಾದಿಯಾಗಿದ್ದದ್ದು ಒಂದು ಕೊರತೆ ಆಲರಂಗ ಯಾರು ಮೇಂಟೈನ್ ಮಾಡ್ಯಾರ? ನೀರ್ ಮೇಕ್ ನಾವ್ ಎಷ್ಟು ನೀರ್ ಬಳಸ್ತೇವೆ, ಎಷ್ಟು ಹಾಳು ಮಾಡ್ತೇವೆ, ನೀರ್ ಕಮ್ಮಾಲರಂಗ ಸಮುದ್ರಕ್ಕೆ ನೀರ್ ಕಮ್ಮಾಲರಂಗ ಇಟ್ಟಾನ. ಸೂರ್ಯ ಚಂದ್ರರಿಗೆ ಆ ಶಕ್ತಿ ಕಳ್ಕೊಳ್ಳಾರಂಗ ಇಟ್ಟಾನ. ನೋಡಿ ಇವತ್ ನಾವ್ ಒಂದ್ ಬಲ್ಬ್ ತಂದಿರ್ತೇವೆ, ಲೈಟ್ ಹಾಕಿ 1 ತಿಂಗಳು ಬಹಳ ಚಂದ ಉರ್ತದ, 2ನೇ ತಿಂಗಳು ಡಿಮ್ ಆಗಿ ಅದು ಬರಬರ್ತ ಕಮ್ಮಾಗಿ ಹೋಗೇ ಬಿಡ್ತದ. ಆದ್ರ ಭಗವಂತ ಈ ಸೂರ್ಯ ಚಂದ್ರನ್ ಎಂದ ತಯಾರು ಮಾಡ್ಯಾನ, ಅವಕ್ಕೆ ಶಾಖೆ ಕಮ್ಮಾಗಿಲ್ಲ, ಯಾವುದು ಕಮ್ಮಾಲರಂಗ ಇದಕ್ಕೆಲ್ಲ ಬ್ಯಾಲೆನ್ಸ್ ಮಾಡೋರು ಯಾರು? ಆ ಬ್ರಹ್ಮ ಒಬ್ಬನೇ, ಆ ಬ್ರಹ್ಮ ಸ್ವರೂಪನೇ. ಅವನೇ ನಾನದಿನೇ ಅನ್ನುವಂಥದ್ದನ್ನ, ಕಾಣ್ಲಾರ ವಸ್ತು ಅವನೇ ಈ ಎಲ್ಲ ಕಾರ್ಯವನ್ನು ಮಾಡ್ತಾನ ಅನ್ನುವಂಥದ್ದನ್ನ, ಆ ತೋರಲಾರ ವಸ್ತುವನ್ನ ಪ್ರೀತಿಸುವಂತ ಕಲೆ ಗುರ್ತಾಯ್ತಂದ್ರ ಈ ತೋರಿಕೆ ಬದುಕು ಏನದಲ್ಲ, ಈ ತೋರಿಕೆ ಬದುಕದೊಳಗ ಹಿತ ಇಲ್ಲ. ಇವತ್ತ ನಮಗ ಗೌರವ ಕೊಡ್ತಾರ, ಸನ್ಮಾನ ಕೊಡ್ತಾರ, ಪಲ್ಲಕ್ಕಿ ಹೊತ್ಕೊಂಡು ಅಡ್ಡಾಡ್ತಾರ. ಅದೇ ಜನ ಒಂದ್ ದಿವ್ಸ ಏನ್ ಮಾಡ್ತಾರ, ಪಲ್ಲಕ್ಕಿ ಇಟ್ಟು ಅದ್ರ ಎಲ್ಲಿ ಹೋದ, ಏನ್ ಮಾಡ್ದ ಯಾರು ಕೇಳೋರಂಗಿಲ್ಲ. ಅವ್ರಿಗೆ ಏನ ಒಬ್ರೇ ಇದ್ದಾಗ ಏನ್ ಅನುಭವಿಸ್ತಾರೋ ಹೇಳಕ್ ಬರುದಿಲ್ಲ. ಆದ್ರ ಅದನ್ನ ಎರಡನ್ನೂ ಬಯಸಿಲ್ಲದ ಇದ್ನಂದ್ರ ಅವ ಏನಾಗ್ತಾನ, ಆ ಭಗವಂತನ ಪ್ರಾರಬ್ಧ ಇದ್ದದ್ದು ಅದಂತ ತಿಳ್ಕೊಂಡವ ಎಂತ ಬದುಕು ಜ್ಞಾನಿಯಾಗಿಂದ ಯಾವುದು ಅವಲಂಬನೆ ಇಲ್ಲದೆ ಪ್ರಾರಬ್ಧವನ್ನ ಭೋಗಿಸಿಗೋತ ಅವನು ಸ್ಮರಣ ಮಾಡ್ತಾನ. ಈಶ್ವರನ ಇಚ್ಛಾ ಹಿಂಗೈತಿ, ಹಿಂಗ್ ಕೊಡ್ತಾನ ನನಗ, ಈ ಶರೀರ ಹಿಂಗ್ ಬದುಕಬೇಕಾಗ್ಯದ, ಇಂಥದೇ ಉಣ್ಬೇಕಾಗ್ಯದ, ಇಲ್ಲೇ ಮಕ್ಕೋಬೇಕಾಗ್ಯದ, ಹಿಂಗೆ ಇದ್ರ ಪ್ರಾಣ ಹೋಗ್ಬೇಕಾಗ್ಯದ ಅಂತ ಆ ಪ್ರಾರಬ್ಧವನ್ನ ಈಶ್ವರನ ನೆನೆಸಿ ಅವ ಜ್ಞಾನಿ ಹೆಂಗಿರ್ತಾನಂದ್ರ ಈ ಬದುಕಿನಾಗ ಇರ್ತಾನ, ಅವ ಆನಂದವಾಗಿರ್ತಾನ. ಇವ್ರು ನಮ್ಮಂತವ್ರು ಏನಾಗ್ತದ, ಅಭ್ಯಾಸಿ, ಅನುಭವಿ, ಆರೂಢ, ಇವು ಮೂರು ನಮಗ್ ಗುರ್ತಿರುದಿಲ್ಲ. ಗುರುತಾಗೋ ಸಂಬಂಧ ಅಭ್ಯಾಸಿ ಲಕ್ಷಣಗಳನ್ನ, ಅನುಭವಿ ಹಿಂಗಿರ್ತಾನ, ಮತ್ತು ಆರೂಢ ಅಂದ್ರೆ ಜ್ಞಾನಿ ಹೆಂಗಿರ್ತಾನ ಅನ್ನುವಂಥದ್ದ ನಮ್ಗೆ ಇಲ್ಲಿ ನಾವು ತಿಳ್ಕೊಂಡು ಹೋದೆ ಒಂದು ಸ್ಪಷ್ಟತೆ ಆಗ್ತದ ಅನ್ನೋ ತಿಳ್ಸಾಕ್ ಇಲ್ಲಿ ಏನ್ ಹೇಳಿದಾರೆ ಅವ್ರು ಇಲ್ತಾನ. ಮುಮುಕ್ಷಿ ಪುರುಷನು ಸತ್ಕರ್ಮವನ್ನು ಅವಶ್ಯವಾಗಿ, ಮೋಕ್ಷ ಇದ್ದವನು ಇನ್ನ ಕರ್ಮ ಮಾಡ್ಲೇಬೇಕು, ಇನ್ನ ಅಂತಃಕರಣ ಶುದ್ಧ ಮಾಡಬೇಕು, ಇನ್ನ ನೀ ನಾಮಸ್ಮರಣೆ ಮಾಡಬೇಕು, ನೀ ಆರೂಢನಾದ್ರೆ ಇಲ್ಲ ಅನ್ನುವಂಥದ್ದನ್ನ ಇಲ್ಲಿ ನಮ್ಗೆ ಗಟ್ಟಿ ಮಾಡಕ್ ನಾವ್ ಇದನ್ನ ತಿಳ್ಕೊಳ್ಳೋಣ. ಕರ್ಮ ಇಲ್ಲಿ ಒಂದೇ ನುಡಿಯೊಳಗೆ ಏನ್ ಹೇಳ್ತಾರ, ನಮ್ಗೆ ಏನ್ ತಿಳ್ಕೊಂಡು ಬಂದಿದ್ರು, ಮುಮುಕ್ಷು, ಅಭ್ಯಾಸಿ, ಅನುಭವಿ ಮೊದಲಾದಿಗಳಿಗೆ ಕಾಯಕ, ಮಾನಸಿಕ ಮೊದಲಾದ ಕ್ರಿಯೆಗಳು ಅದಾವ್, ಮಾಡ್ಲೇಬೇಕು ನಾವು. ಯಾವಾಗ ನಾ ಆರೂಢನಿಗಾದ ಅಂದ್ರೆ ನೀ ಯಾವ ಕರ್ಮನು ಮಾಡುದಿಲ್ಲ, ಕ್ರಿಯೆನಿಲ್ಲ, ಅವಾಗೇನಿಲ್ಲ. ಯಾಕ ಅವ ಪ್ರಾರಬ್ಧನ ಅವಲಂಬನೆ ಪಡ್ತಾನ, ಈಶ್ವರನ ಇಚ್ಛವನ್ನೇ ಅವಲಂಬನೆ ಪಡ್ತಾನ. ಅದ್ರ ಮ್ಯಾಗ ಅವ ಇದ್ದಷ್ಟು ದಿವಸ, ಇವತ್ ಜ್ಞಾನ 80 ವರ್ಷ ಆಯುಷ್ಯ ಈಶ್ವರನ ಇಚ್ಛಾ ಕೃಪಾ ಆಗ್ಯದ. ನನಗ ಈ ಜ್ಞಾನ ಎಷ್ಟಾಗ್ಯದ, 60 ವರ್ಷ ಆಗ್ಯದ, 60 ವರ್ಷ ಜ್ಞಾನ ಆಯ್ತು ನನಗ. ಇನ್ನ ಪ್ರಾರಬ್ಧ 80 20 ವರ್ಷ ಅವ ಹೆಂಗ ಹೋಗ್ತಾನಂದ್ರ, ನನ್ನ ಪ್ರಾರಬ್ಧ ಇಚ್ಛಾ ಈಶ್ವರ ಏನು ಬರ್ದಾನ ಅದನ್ನ ನಾನು ಉಳ್ತೀನಿ ಅನ್ನುವಂಥದ್ದನ್ನ ಗಟ್ಟಿ ಮಾಡ್ತಾನ. ಯಾರು ಗೌರವ ಕೊಡ್ತಾರ, ಯಾರು ಹೋಳಿಗೆ ಉಣಿಸ್ತಾರ. ಒಂದ್ ದಿವ್ಸ ಯಾರು ಏನು ಕೊಡುದಿಲ್ಲ, ಉಪವಾಸ ಇದ್ರು ಕೂಡ ಅದು ಹೊರಗಿನವ್ರು ತಗೊಳುದಿಲ್ಲ, ಹೊಗಳುದಿಲ್ಲ. ಅವ ಈಶ್ವರನ ಇಚ್ಛಾದ ಹಿಂಗೈತಿ ಅಂತೇಳಿ ಅವ ಆನಂದವಾಗಿ ಆರೂಢ ಇರ್ತಾನ. ಜ್ಞಾನಿ ಇರಾಕ್ ಬರ್ತದ ಅನ್ನುವಂಥದ್ದನ್ನ, ಅದಕ್ಕೆ ಜ್ಞಾನವನ್ನೇ ನಂಬು, ಕರ್ಮವೆಂಬ ಜಾಲದೊಳಗೆ ಸಿಲುಕಿ ಮುಕ್ತಿಯರ ಸುಖಾರ ಬಯಸ್ತಿ, ಜ್ಞಾನ ಆನಂದರ ಬಯಸ್ತಿ, ಮುಕ್ತನ ಆಗ್ಬೇಕಾರ ಅಂತಿ. ನೀ ಏನ್ ಮಾಡಕತ್ತಿ, ಜ್ಞಾನನ್ ನಂಬಿಲ್ಲ, ನೀ ಕರ್ಮಗಳನ್ನ ನಂಬಿ, ವಿಧಿ ವಿಧಾನ ಕರ್ಮಗಳನ್ನ ನಂಬಿಯಲ್ಲ, ನಿನಗೆ ಹಂಗ ಮೋಕ್ಷ ಆಕ್ಕದಪ್ಪ. ಅದಕ್ಕ ಇವು ಕರ್ಮ ವಿಧಿಗಳನ್ನ ಬಿಟ್ಟು ಜ್ಞಾನಕ್ಕನೇ ಮಹತ್ವ ಕೊಡು. ಜ್ಞಾನದಿಂದಲೇ ಮುಕ್ತಿ ಆಕ್ಕದ, ಜ್ಞಾನದಿಂದಲೇ ಸುಖ ಶಾಂತಿಯಿಂದ ಬದುಕಕ್ ಬರ್ತದ, ಜ್ಞಾನದಿಂದಲೇ ನಮಗ ಏನು ಜಗತ್ತದ ವಾಡಿಕೆ ಏನದಾವಲ್ಲ, ಸ್ತುತಿ ನಿಂದೆಗಳು ಯಾವ ನನಗ ತಟ್ಟುವುದಿಲ್ಲ ಅನ್ನುವಂಥದ್ದನ್ನ ಆ ಜ್ಞಾನಿ ಮಾತ್ರ ಆರಾಮ ಇರ್ತಾನ. ಉಳ್ಕಾದವ್ರು ಯಾರಿಗೆ ಆರಾಮ ಇರಕ್ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಇಲ್ಲಿ ಇನ್ನೊಂದು ಜಜ್ಮೆಂಟ್ ಕೊಡ್ತಾರೆ ನಿಜಗೊಂಡ್ರು. ಇಲ್ಲಿ ಏನ್ ಹೇಳಿದ್ರು, ಕರ್ಮವನ್ನ ಅಳಿಸದೆ ನಿರ್ಮಮತೆಯೋಳು ಸತ್ಕರ್ಮವಾದನ ಬ್ರಹ್ಮಾರ್ಪಣವೆಂದು ಮರ್ಮವನ್ನ ಅರಿದ ಅವಧಾನಿನಿ ಮಾಳ್ಪುದು ಧರ್ಮ ಇವುದು ಮುಮುಕ್ಷಿ ಇದು ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಅವಧಾನಿಸಿ ಅಂದ್ರ ಲಕ್ಷ್ಯ ತೆಗೆದುಕೊಂಡು ತಿಳ್ಕೊ, ಮಾಳ್ಪುದು ಅಂದ್ರೆ ಮಾಡುವುದು,
ಅಂದ್ರೆ ಇಲ್ಲಿ ಏನ್ ಹೇಳಿದ್ರು, ಒಳ್ಳೆ ಕರ್ಮವನ್ನ ಸತ್ಕರ್ಮವನ್ನೇ ಮಾಡು. ಹೆಂಗ್ ಮಾಡು? ಬ್ರಹ್ಮಾರ್ಪಣೆ ಎಂದು. ಬ್ರಹ್ಮಗೆ ನಾ ಮಾಡುವುದೆಲ್ಲ ಬ್ರಹ್ಮ ನೋಡ್ತಾನ, ಬ್ರಹ್ಮಗೆ ಮುಟ್ತದ ಅನ್ನುವಂಥದ್ದನ್ನ ಹಿಂಗ್ ತಿಳ್ಕೊಂಡು ನೀ ಬ್ರಹ್ಮಾರ್ಪಣೆಯಿಂದ ಕರ್ಮವನ್ನು ಮಾಡು. ಹಿಂಗ್ ಮಾಡುವುದರಿಂದ ನಿನಗೆ ಏನು ಲಕ್ಷ್ಯ ಆಗ್ತದಂದ್ರ, ಆ ನೀನು ಯಾರು ಮುಮುಕ್ಷು, ನೀ ಅಭ್ಯಾಸಿ ಇದೆಯಲ್ಲ, ನೀ ಹಿಂಗ್ ಕರ್ಮವನ್ನು ಮಾಡಿದೆ ಅಂದ್ರ, ನಿಷ್ಕಾಮವಾಗಿ ಕರ್ಮವನ್ನು ಮಾಡಿದೆ ಅಂದ್ರ, ಆ ಕರ್ಮ ಮೋಕ್ಷಾಪೇಕ್ಷೆಯನ್ನ ಇಟ್ಕೊಂಡು ಮಾಡಕತ್ತಿಯಲ್ಲ, ಅದು ನಿನ್ನ ಕರ್ತವ್ಯದ ನೀ ಮಾಡ್ಲೇಬೇಕು ಅನ್ನುವಂಥದ್ದನ್ನ ಮುಮುಕ್ಷಿಗೆ ಅಭ್ಯಾಸಿಗೆ ಹೇಳ್ಕೊತ ಹೋಗ್ತಾರ. ಮುಂದೆ ಆರೋಡಿಗೆ ಏನು ಇಲ್ಲ ಅನ್ನುವಂಥದ್ದು ಮೊದಲೇ ಪಲ್ಲವಿಗಳು ಸ್ಪಷ್ಟ ಆಗ್ಯದ. ನಮ್ಗೇನ ಸ್ಪಷ್ಟ ಆಗ್ಲಾರ ಮತ್ತೆ ಒಂದೊಂದು ನುಡಿಗಳ ಮುಖಾಂತರ ತಿಳಿಸ್ಕೋತ ಹೋಗ್ತಾರ. ಇಲ್ಲಿ ಮೋಕ್ಷಾಪೇಕ್ಷೆ ವೇದಯುಕ್ತ ಕರ್ಮಗಳನ್ನು ಚಿತ್ತ ಶುದ್ಧಿಗೋಸ್ಕರ ಈಶ್ವರ ಪ್ರೀತ್ಯಾರ್ಥವಾಗಿ ಮಾಡೇಬೇಕು ಹೊರತು ಈ ಮಾಡಿದ ಕರ್ಮ ಫಲಗಳನ್ನು ತಾನು ಮಾತ್ರ ಎಂದು ಅಪೇಕ್ಷೆಯನ್ನು ಮಾಡಬಾರದು. ಈ ಮಾಡುವುದರಿಂದ ಮಾಡುವುದು ಮುಮುಕ್ಷಿಗೆ ಇದು ಕರ್ತವ್ಯ ಆಗ್ಯದ. ಕರ್ತವ್ಯ ಅಂದ್ರೆ ನಾವು ಮಾಡ್ಲೇಬೇಕು. ವಿಧಿ ವೇದ ವಿಧಿಗಳನ್ನ ಏನ ಹಾಯ್ಕೊಟ್ಟಾರ ಮಾರ್ಗ, ಆ ಮಾರ್ಗದೊಳಗೆ ನಾವು ನಡಲೇಬೇಕು ಅನ್ನುವಂಥದ್ದನ್ನ ಮೋಕ್ಷದ ಇಚ್ಛೆ ಉಳ್ಳವ್ರು ನಾವು. ನಮಗ ಈಗ ಎಲ್ಲಿ ಬಹಳ ಮಂದಿಗೆ ಏನ್ ನಮ್ಗ ಕನ್ಫ್ಯೂಸ್ ಆಗ್ತದಂದ್ರ, ಎಲ್ಲರೂ ನಾವು ನಾಮಸ್ಮರಣೆ ಮಾಡ್ತೀವಲ್ರಿ, ಮತ್ತೆ ಎಲ್ಲರೂ ನಾವು ಶಾಸ್ತ್ರ ಕೇಳ್ತೀವಲ್ಲ ಅಂದ್ರ ಅವ್ರದಲ್ಲಿ ಒಬ್ಬೊಬ್ರದ್ದು ಏನಿರ್ತದ, ಶಾಸ್ತ್ರಕ್ಕೆ ಹೋಗೋದ್ರಿಂದ ನಮ್ಗ್ ಸುಖ ಆಕ್ಕದ, ನಮ್ಗ್ ಅನುಕೂಲ ಆಕ್ಕದ, ನಮ್ಗ್ ಒಳ್ಳೇದಾಕ್ಕದ, ನಮ್ಗ್ ಮಕ್ಳ ಆಕ್ಕಂತ ಹಿಂಗನು ಭಾವ ಇಟ್ಕೊಂಡ್ ಮಾಡ್ತಾರ. ಇವ್ರೆಲ್ಲರೂ ಕೇಳ್ತಾರಂದ್ರ ಇವ್ರಿಗೆ ಮೋಕ್ಷದ ಇಚ್ಛೆ ಇಲ್ಲ, ಈ ಸಂಸಾರದೊಳಗೆ ಸುಖ ಹೊಂದ್ಬೇಕತ್ತಾರ. ಅದು ಸಾಧ್ಯ ಆಗುದಲ್ಲ. ಈ ಅಂತವ್ರಿಗೆ ಅಂದ್ರ ಮೋಕ್ಷದ ಈ ಭವದಿಂದ ನಾ ಪಾರಾಗಬೇಕು, ಈ ಸಂಸಾರ ದುಃಖದಿಂದ ನಿವೃತ್ತಿ ಹೊಂದಬೇಕು ಅನ್ನುವಂಥದ್ದು ಯಾರಿಗೆ ಮೋಕ್ಷದ ಇಚ್ಛೆ ಉಳ್ಳವರಾಗ್ಯಾರ ಅವ್ರು ವೇದದಲ್ಲಿ ಹೇಳಿದ ಸತ್ಕರ್ಮಗಳನ್ನೇ ಶುದ್ಧೀಕರಿಸ್ಕೋತಾರ. ವೇದದೊಳಗೆ ಹೇಳಿದಂತ ಮಾರ್ಗದೊಳಗೆ ಅವ್ರು ನಡೀತಾರ. ಯಾರು? ಮೋಕ್ಷದ ಇಚ್ಛೆ ಉಳ್ಳವರು. ಈಶ್ವರನಗ ಅಂದ್ರೆ ಈಶ್ವರ ನಾಮಸ್ಮರಣೆ ಮಾಡ್ತಾರ, ಅವನ ಪೂಜೆ ಮಾಡ್ತಾರ, ಅವನನ್ನ ಅಭಿಷೇಕ ಮಾಡ್ತಾರ, ಅವನ ಆನಂದವನ್ನು ಪಡ್ತಾರ. ಯಾರು? ಇವರು ಮೋಕ್ಷದ ಇಚ್ಛೆ ಉಳ್ಳವರು. ಇವರು ಇಂಥ ಒಳ್ಳೆ ಕರ್ಮಗಳನ್ನೇ ಮಾಡ್ತಾರ ಅನ್ನುವಂಥದ್ದನ್ನ ಮಾಡಿ ಈಶ್ವರನ ಪ್ರೀತಿಗೆ ಪಾತ್ರ ಆಗ್ತಾರ. ಈಶ್ವರನ ಅಂದ್ರೆ ಅಲ್ಲಿ ಈಶ್ವರನಿಂದ ನಾಮಸ್ಮರಣೆ, ಪೂಜಾ, ಜಪ, ತಪ ಮಾಡೋದ್ರಿಂದ ಒಟ್ಟಾರೆ ನಮ್ಗ ಅಂತಃಕರಣ ಶುದ್ಧ ಆಗ್ತದ. ಈಶ್ವರ ಅಲ್ಲಿ ಹೇಳ್ಕೊತ ಬಂದಾರ ನೋಡಿ. ಏನ್ ಹೇಳ್ಯಾರ ಅಂದ್ರೆ ನಾವು ಪಂಚೀಕರಣ ಕೇಳ್ಕೊಂಡ್ ಬಂದಿವಿ. 3 ನಮ್ಗ 4 ಪ್ರಾಪ್ತಿ ಆಗ್ಬೇಕಂದ್ರ ಇಲ್ಲಿ ಈಶ್ವರನ ಕೃಪಾ ಆಗ್ಬೇಕು, ವೇದ ಕೃಪಾ ಆಗ್ಬೇಕು, ಗುರು ಕೃಪಾ ಆಗ್ಬೇಕು, ಅಂತಃಕರಣ ಕೃಪಾ ಆಗ್ಬೇಕು. ಅಂತಃಕರಣ ಕೃಪಾ ಆದವ್ರಿಗೆ ಮಾತ್ರ ವೇದಾಂತ ತಿಳಿತದ ಅನ್ನುವಂಥದ್ದನ್ನ ಹಿಂದೆ ಕೇಳ್ಕೊಂಡ್ ಬಂದೇವಿ. ಇಲ್ಲಿ ನಮಗ ಈಶ್ವರನ ಕೃಪಾ ಅಂದ್ರೆ ಏನು? ನಮಗ ಈಗ ಸದ್ಯ ಶಾಸ್ತ್ರ ಕೇಳಾಕ ನಮಗ ಮೊಬೈಲ್ ದುಡ್ಡ ಇಂತ ಸಮಯ ಸಿಕ್ಕದ, ಇದಕ್ಕೆಲ್ಲ ನಮ್ಗೆ ಈಶ್ವರ ಕೃಪಾ ಆಗಿದೆ ಅನ್ಬೇಕು. ನಾವು ಹಿಂದೆ ಚಲೋ ಮಾಡಿವಿ, ಒಳ್ಳೇದ ಮಾಡಿವಿ ಅಂತೇಳಿ ನಮ್ಗೆ ಏನಾಗಿದೆ? ಈಶ್ವರ ಕೃಪಾ ಆಗ್ಯದ್ರಿ. ಈಗ ಎಲ್ಲರೂ ರಗಡ ಮಂದಿ ಇರ್ತಾರ. ನಮ್ ಮನೆಗೆ 4-5 ಮಂದಿ ಇದೇವೆ. ಅವ್ರ ಏನ್ರಿ ಈ ಕಡೆ ಲಕ್ಷ್ಯ ಹಾಕದಂದ್ರ ಅವ್ರಿಗೆ ಈಶ್ವರ ಕೃಪಾ ಆಗಿಲ್ಲ, ಅವ್ರು ಈಶ್ವರನ ಭಜಿಸಿಲ್ಲ, ವಿಸ್ಮರನರು ಚಿಂತನ ಮಾಡಿಲ್ಲ, ನಾಮಸ್ಮರಣೆ ಮಾಡಿಲ್ಲ, ಅವ್ರಿಗೆ ಈಶ್ವರ ಕೃಪಾ ಆಗಿಲ್ಲ. ನಮ್ಗೆ ಈಶ್ವರ ಕೃಪಾ ಆಗ್ಯದತ್ ನಾವ್ ಎದಿ ತಟ್ಟಿ ಹೇಳ್ಬೋದು. ಯಾಕೆ? ನಮ್ಗೆ ಎಷ್ಟು ಅನುಕೂಲ ಆಗ್ಯದ ನೋಡ್ರಿ. ಮನ್ಯಾಗ ನಾವ್ ಒಬ್ರು ಪರ ಆದಿನ ಇದ್ದೇವಂದ್ರ ಮತ್ತೆ ಹೆಣ್ಮಕ್ಳ ಹೆಂಡ್ರ ಆದಿಂದಾಗ ಇರ್ತಾರ, ಒಬ್ಬೊಬ್ರು ಮಾಲಕರ ಆದಿಂದಾಗ ಇರ್ತಾರ, ಒಬ್ಬೊಬ್ರು ಏನೋ ಒಂದು ಎದುರಾಗ ಇರ್ತದೆ, ಎದುರಾಗ ಒಂದು ಆದಿಂದಾಗ ಇರ್ತಾರ ಒಬ್ಬೊಬ್ರು. ಆದ್ರ ಈ ಕಡೆ ಎಲ್ಲ ಇಚ್ಛೆ ಆದ್ರ ಅವ್ ಏನ್ರ ನಮಗ್ ಬರ್ಕೊಡ್ತಾವ ಅಂದ್ರ ವಡ್ಡಿ ಮಾಡ್ತಾವ. ಅವಾಗ ಏನ್ ತಿಳ್ಕೊಬೇಕು? ಅವಾಗ ಈಶ್ವರನ ಕೃಪಾ ಆಗಿಲ್ಲ ಅಂತ ತಿಳ್ಕೊಬೇಕು. ಅಲ್ಲಿ ನಾವು ಸ್ಪಷ್ಟತೆ ಇಲ್ಲೇ ತಿಳ್ಕೊಂಡ್ಬಿಡ್ಬೇಕು. ಈಶ್ವರನ ಕೃಪಾ ಆಗಿತ್ತಂದ್ರ ಅವ್ರು ಯಾವ್ದು ಹೆಂಡ್ರ ಮಕ್ಳದು ತೊಂದ್ರೆ ಇರಂಗಿಲ್ಲ, ಮತ್ತ ಅವಂಗ ದುಡ್ಡಿಂದು ಮೊಬೈಲ್ ದುಡ್ಡು ಹಾಕುದು, ಮೊಬೈಲ್ ತೊಗೊಳುದು ಅದನ್ನು ಅವಾಗ ಅಡ್ಡಿ ಇರಂಗಿಲ್ಲ. ಇಷ್ಟೆಲ್ಲಾ ನಮಗ ಅನುಕೂಲ ಆಗ್ಯದ ಅಂದ್ರ ನಾವ್ ಇಲ್ಲಿ ಏನ್ ತಿಳ್ಕೊಬೇಕು? ನಮ್ಗೆ ಈಶ್ವರ ಕೃಪಾ ಆಗ್ಯದ. ಈಶ್ವರ ಕೃಪಾ ಆಗ್ಯದ ಅಂತೇಳಿ ನಾವ್ ಏನ್ ಮಾಡಕತ್ತೀವಿ? ಶಾಸ್ತ್ರ ಕೇಳಕತ್ತೀವಿ. ಮತ್ ಶಾಸ್ತ್ರ ಕೇಳಕತ್ತೀವಪ್ಪ ಅಂದ್ರ ನಮ್ಗೆ ಶಾಸ್ತ್ರ ತಿಳಿಯಕತ್ತದ್ರಿ. ಇದೇ ಶಾಸ್ತ್ರ ಈ ಕರಿಮೂಳ ಮುಂದ, ಈ ಸಂಸಾರಿಕರಿ ಮುಂದೆ ಹೇಳಿದ್ರ ಅರ್ಥನೇ ಆಗಲ್ಲ. ಅವ್ರು ಏನು ಬ್ರಹ್ಮ ಏನು ಮಿಥ್ಯ, ಬರೇ ಅದನ್ನೇ ಮಾಡ್ತಾರ, ಅದೇ ಹೇಳ್ತಾರಂತ ಅವ್ರು ಬೇಯ್ದ್ ಬಿಡ್ತಾರ, ಅಷ್ಟೇ ಬಿಡುದಿಲ್ಲ. ನಮ್ಗೆ ಶಾಸ್ತ್ರ ತಿಳಿಯಾಕತ್ತದ. ಶಾಸ್ತ್ರ ತಿಳಿಯಾಕತ್ತಂದ್ರ ನಮ್ಗ ವೇದಗಳ ಕೃಪಾನು ಆಗ್ಯದ. ಮುಂದೆ ನಮ್ಗೆ ಏನಾಗ್ಯದ? ಗುರು ಕೃಪಾ. ಇದನ್ನ ಹೇಳಕತ್ತಾರ, ಕೇಳಾಕತ್ತೀವಿ ಇಲ್ಲಿ, ಇದು ನಮ್ ಗುರು ಕೃಪಾನು ಆಗ್ಯದ. ಮತ್ತ ಆ ನಂತರ ಇದು ಎಲ್ಲವನ್ನು ತಿಳಿತು ಅಂದ್ರ ಅಂತಃಕರಣ ಕೃಪಾ ಆಯ್ತು ಅಂದ್ರ, ಅಂತಃಕರಣದೊಳಗೆ ಇದು ಸ್ಥಿತಿ ಆಯ್ತು ಅಂದ್ರ ನನ್ಗ ಅಂತಃಕರಣ ಕೃಪಾ ಆಯ್ತು ಅಂದ್ರ ಅಂತಃಕರಣದೊಳಗೆ ಏನಾಗ್ತದ? ಈ ಎಲ್ಲಾ ಮಲಿನ ದೋಷಗಳು ಹೋಗ್ತದ.
ಎಲ್ಲಾ ದೋಷಗಳು ಒಂದು ಪರಿಶುದ್ಧ ಅಂತಃಕರಣ ಆಗ್ತದ. ಶುದ್ಧ ಅಂತಃಕರಣ ಉಳ್ಳವ್ರಿಗೆ ಮಾತ್ರ ಜ್ಞಾನ ಆಗ್ತದ. ಜ್ಞಾನ ಆದವ್ರಿಗೆ ಮಾತ್ರ ಇಲ್ಲ ಮೋಕ್ಷ ಆಗ್ತದ ಅನ್ನುವಂಥದ್ದನ್ನ ನಮ್ಗ ಇದನ್ನ ಒಂದ್ ಸ್ವಲ್ಪ ನಾವು ಹಿಂದಕ್ಕೆ ಹೋಗಿ ನೋಡಿದಾಗ ನಮ್ಗೆ ಇವೆಲ್ಲಾ ಕೃಪಾ ಅದ ಅಂತ ನಾವು ನಿಶ್ಚಯ ಮಾಡ್ಕೋಬೇಕು. ನಾವ್ ಹಿಂದಿನ ಏನೋ ಪುಣ್ಯ ಮಾಡೇವಿ ಅಂತೇಳಿ ನಮಗೆಲ್ಲಾ ದೇವ್ರ ಈಶ್ವರ ಅನುಕೂಲ ಮಾಡ್ಯಾನ, ಮತ್ತು ಗುರುಗಳು ಸಿಕ್ಕಾರ, ಅದು ಕೃಪಾ ಅದ. ಮತ್ತ ನಮಗ ಅಂತಃಕರಣದೊಳಗೆ ಇದು ಸ್ಥಿತಿ ಆಗಾಕತ್ತದ, ಆನಂದ ಹೊಂದಕತ್ತೀವಿ ಅಂದ್ರ ನಮ್ಗ ಅಂತಃಕರಣ ಕೃಪಾ ಆಗ್ಯದ. ಇವು 4 ಕೃಪಾ ಉಳ್ಳವ್ರು ಮಾತ್ರ ಈ ಕಡೆ ನಾವು ಶಾಸ್ತ್ರಕ್ಕನಂದ್ರ ನಾವು ಮೋಕ್ಷದ ಇಚ್ಛೆ ಉಳ್ಳವ್ರು, ನಾವು ಮೋಕ್ಷಕ್ಕ ನಾವು ಇಚ್ಛೆ ಮಾಡೇವಿ, ಅದಕ್ಕೆ ನಮ್ಗೆ ಇಷ್ಟೆಲ್ಲಾ ಕೃಪಾ ಆಗ್ಯಾವು. ಅದಕ್ಕೆ ನಾವ್ ಇನ್ನೊಂದ್ ಸ್ವಲ್ಪ ಅದೇ ಹಾದಿ ಒಳಗ್ ನಡೆದೇವಂದ್ರ ನಮ್ಗ್ ಮುಕ್ತಿ ಆಗೇ ಆಗ್ತದ. ಇದ್ರ ಏನ್ ಎರಡು ಮಾತು ಇಲ್ಲ. ನಮ್ಗೆ ಒಬ್ಬರು ಅಂತಾರ ನೋಡ್ರ, ಲೌಕಿಕ ಜನ ಅಂತಾರ, ನಮ್ಗೆ ದೇವ್ರು ಅನುಕೂಲ ಮಾಡಿಲ್ರಿ, ಅದು ಇಲ್ಲ ಇದು ಇಲ್ಲ, ದೇವ್ರಿಗೆ ನಮ್ ಮ್ಯಾಗ ಕೃಪಾ ಇಲ್ಲ, ಅದು ಇಲ್ಲ ಅಂತಾರ. ಅವ್ರು ಸತ್ಯನೇ ಅದು ಅವ್ರು ಹೇಳುದು. ನಮ್ಗೆಲ್ಲರಿಗಿ ಶಾಸ್ತ್ರ ಕೇಳೋರ್ಗಿ ನಮ್ಮ ಮೋಕ್ಷದ ಇಚ್ಛೆನೂ ಆಗ್ಯದ, ನಮ್ಗ ಅನುಭವನೂ ಆಗ್ತದ. ಕೊನೆಗೆ ಒಂದ್ ದಿವ್ಸ ನಾವು ಆರೂಢ ಸ್ಥಿತಿಯನ್ನ ಅನುಭವಿಸ್ತೀವಿ. ಈ ಯಾವುದು ವಯಸ್ಸ ಮತ್ತು ಹೆಣ್ಣ ಗಂಡ ಜಾತಿ ಯಾವ ಅಡ್ಡಿ ಬಲ್ಲದೆ ನಮ್ಗೆಲ್ಲಾ ಕೃಪಾ ಆಗ್ಯದಂದ್ರ ನಾವು ಜ್ಞಾನವನ್ನು ಹೊಂದಿ ಮುಕ್ತರೇ ಆಗ್ತೇವೆ ಅನ್ನುವಂಥದ್ದನ್ನ ಹಿಂಗ ನಾವು ಬಾವು ಗಟ್ಟಿ ಮಾಡ್ಕೋಬೇಕು. ಹಿಂಗ್ ಗಟ್ಟಿ ಮಾಡ್ದಾಗ ಇಲ್ಲಿ ಏನಾಗ್ತದ, ನಮ್ಮ ಕರ್ಮದ ಮ್ಯಾಗ ವೈರಾಗ್ಯ ಬರ್ತದ. ಮೋಕ್ಷಾಪೇಕ್ಷೆಯ ವೇದದಲ್ಲಿ ಹೇಳಿದ ಮಾತುಗಳನ್ನ ಇವೆಲ್ಲ ವೇದದಲ್ಲಿ ಹೇಳ್ಯದ. ಈ ಮಾತುಗಳನ್ನ ಶುದ್ಧ ಅಂತಃಕರಣ ಉಳ್ಳವ ಈಶ್ವರನ ಪ್ರೀತಿಗೆ ಪಾತ್ರ ಹಾಕನ. ಅಂದ್ರೆ ಇಲ್ಲಿ ಏನು, ಈಶ್ವರ ನಾವು ಶುದ್ಧ ಅಂತಃಕರಣ ಉಳ್ಳವರೇ ಅಂತೇಳಿ ನಮ್ಗೆ ಈಶ್ವರ ಇಷ್ಟೆಲ್ಲಾ ಕೃಪಾ ಮಾಡ್ಯಾನ. ಶಾಸ್ತ್ರ ಕೇಳೋರು ಹೇಳ್ತೀನಿ, ಎಲ್ಲಾ ಈಶ್ವರ ಕೃಪಾ. ಈ ಪ್ರೀತಿಗೆ ನಾವು ಪಾತ್ರ ಆಗೇವಿ. ಆ ಫಲಗಳನ್ನ ತಾನು ಅಪೇಕ್ಷೆನ ಮಾಡಬಾರ್ದು. ಇನ್ನ ಏನಾಗಿದೆ, ಯಾವ ಫಲವನ್ನ ಅಪೇಕ್ಷೆ ಮಾಡದೆ ಈಶ್ವರ ನಿನ್ನ ಕರುಣೆ ಒಂದಾಗಲಪ್ಪ, ನನ್ನ ಅಂತಃಕರಣ ಶುದ್ಧ ಆಗಲಿ ಅಂತ ಈ ಭಾವನ್ನ ಇಟ್ಕೊಂಡೇವಂದ್ರ ನಾವು ಅಂತಃಕರಣ ಶುದ್ಧ ಆಗಿರ್ತದ. ನಾವು ಮೋಕ್ಷನ ಒಂದೇ ಹೊಂತೀವಿ ಅನ್ನಕಿದ್ರೆ ಎರಡು ಮಾತಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ಇಂಥದ್ದು ಮುಮೋಕ್ಷ ಇನ್ನ ಕರ್ತವ್ಯ ಮಾಡ್ಲೇಬೇಕು. ಅಂದ್ರೆ ಶಾಸ್ತ್ರ ಕೇಳಬೇಕು. ಇನ್ನ ಮುಂದನ ಅಭ್ಯಾಸಿ ಹೋಗಿ ಅನುಭವಿ ಆಗಬೇಕು. ಅನುಭವಿ ಆಗಿಂದ ಅಲ್ಲಿ ಆರೂಢಿಗ ಯಾವ ವಿಧಿ ನಿಷೇಧ, ನೀ ಹಂಗ್ ಮಾಡು ಹಿಂಗಿರು, ನೀ ಜಪ ಮಾಡು ಯೋಗ ಮಾಡು ಯಾವ ಹೇಳುವಂತ ಅಲ್ಲಿ ಅವಶ್ಯ ಇಲ್ಲ ಅನ್ನುವಂಥದ್ದನ್ನ ನಮ್ಗೆ ಗುರ್ತಾಗ್ಬಿಡ್ತದ. ಇನ್ನು ಎರಡನೇ ನುಡಿ ಒಳಗ ಯಾವೇ ಕರ್ಮಗಳನ್ನಾದ್ರೂ ಕೂಡ ಅವ ಮನಸ್ಸಿನಿಂದ ಮಾಡ್ತಾನ. ಕರ್ಮ ಅಂದ್ರೆ ದೇಹಾದಿಗಳ ವ್ಯವಹಾರದಿಂದ ಮಾಡುದಿಲ್ಲ, ಬರೀ ಮನಸ್ಸಿನಿಂದ ಮಾಡ್ತಾನ ಯಾವಂದ್ರ ಅಭ್ಯಾಸಿ ಅನ್ನುವಂಥದ್ದನ್ನ ಇಲ್ಲಿ ನಮ್ಗೆ ಸ್ಪಷ್ಟ ಮಾಡ್ತಾರ. ಇಲ್ಲಿ ಎನಿತು ಕೃತಸ್ಥಂಗಳು ಉಂಟೆನಿತನು ತನ್ನಯ ಮನದಿಂದೆ ನೇಮ ಪೂರ್ವಕವಾಗಿ ಅನುದಿನದೋಳ್ ಮಾಳ್ಪುವ ಅಭ್ಯಾಸಿ ಅನಿಪಾತನ ಅನ್ಯಳೆ ಬಯಸಿದನೊಂದನ್ನು ಅಭ್ಯಾಸಿ ಮಾತ್ರ ಇನೇಳೆ ಏ ಸ್ತ್ರೀಯಳೆ ಅಭ್ಯಾಸಿ ಎನಿಸಿ ಪಾತನಂದ್ರ ಅಭ್ಯಾಸಿ ಎಂದು ಹೇಳಿಸಿಕೊಳ್ಳುವನು ಅನ್ನುವಂಥದ್ದನ್ನ ಇಲ್ಲಿ ಮೈತ್ರಾದೇವಿ ಹೇಳ್ಕೊತ ಬಂದಾರ. ಎಂತವಂಗ ಅಭ್ಯಾಸಿಗಳು ಬೇಕು ಅಂದ್ರ ಇಲ್ಲಿ ಏ ಸ್ತ್ರೀಯಳೆ ಅಭ್ಯಾಸಿ ಅನಿಪಾತನು ಅಭ್ಯಾಸ ಎಂದು ಹೇಳಿಸಿಕೊಳ್ಳೋನು. ಏನೊಂದನ್ನು ಯಾವುದೊಂದನ್ನು ಬಯಸದೆ ಇಚ್ಛಿಸದೆ ಏನಿತ್ತು ಎಷ್ಟು ನನಗ್ ಕರ್ತವ್ಯಗಳದಾವು ಕೃತ್ಯಗಳುಂಟು ಕಾರ್ಯಗಳಿರುವವು ಆತನು ತಾನು ಸರಿಯಾಗಿ ಆ ಕರ್ಮಗಳನ್ನ ಕಾರ್ಯಗಳನ್ನ ಮಾಡ್ತಾನ. ಹೆಂಗ್ ಮಾಡ್ತಾನ, ಬರೀ ಮನಸ್ಸಿನಿಂದ ಮಾಡ್ತಾನ, ಅವ ಮಾಡುದಿಲ್ಲ. ಮನಸ್ಸಿನಿಂದ ಹೆಂಗ್ ಮಾಡ್ತಾರ ಅಂದ್ರ ಇವತ್ತ ನಮ್ಗೆ ಇನ್ನೊಂದ್ ಸ್ವಲ್ಪ ಗುರ್ತಾಗಬೇಕು. ಮನಸ್ಸಿನಿಂದನೂ ಅವ್ರ ಕಾಯ ಕರ್ಮ ಮಾಡ್ಲಾರೆ ದುಡಿಲಾರೆ ದುಃಖ ಪಡೆ ಮನಸ್ಸಿನಿಂದನೇ ಮಾಡಿ ಜ್ಞಾನವನ್ನು ಪಡ್ಕೋತಾರ ಅಂತ ಇಲ್ಲಿ ಹೇಳ್ತಾರ. ಇದು ಹೆಂಗ್ರಿ ನೀವು ಹೇಳುದು ನಮ್ಗೆ ಅನುಭವಕ್ಕೆ ಬರುದಿಲ್ಲ ಅಂದ್ರ ಇಲ್ಲಿ ಹೆಂಗಿರ್ತದಪ್ಪ ಅಂದ್ರ, ನಾವು ಮನಸ್ಸಿನಿಂದ ಒಂದು ಸದ್ದ ಒಬ್ಬ ನಮ್ಮ ಮನೆಗೆ ಭಿಕ್ಷುಕ ಬಂದಿರ್ತಾನ, ಬಾಳ ತ್ರಾಸಿನಾಗಿದ್ದು ಒಂದಿಷ್ಟು ಕೊಡ್ರಿ ಅಂತ ಭಿಕ್ಷುಕ ಬಂದಿರ್ತಾನ. ನಮ್ಮತ್ತೆ ಕೊಡಕರ ಏನು ತಾಕತ್ತಿಲ್ಲ. ಏನಾಯ್ತಂದ್ರ ಭಗವಂತ ನಾನು ಇದ್ರ ಅಂದ್ರ ನಾನು ಇವ್ನ್ ಕೊಟ್ಟಿವ್ ನಾನು ಕೃತಕೃತನ ಆಗ್ತಿದ್ ನೋಡಪ್ಪ. ನಾ ಇವ್ ಒಂದಿಷ್ಟು ಏನೋ ಇಷ್ಟು ಕಷ್ಟ ಹೇಳ್ತಾನ, ಇಷ್ಟ ಏನಾದ್ರೂ ₹1,000 ಕೊಟ್ಟು ನಾನು ಕೃತಕೃತನ ಹಾಕಿದ್ ನೋಡಪ್ಪ, ದೇವ್ರೆ ನನ್ ಕೊಟ್ಟಿಲ್ಲ ಅಂತ ಏನೇನ್ ಮಾಡ್ತಾನವ, ಕೊಟ್ಟಿಲ್ಲ ನಾನು ಕೊಟ್ಟು ಅವ್ ಒಳ್ಳೇದ ಮಾಡ್ತಿದ್ನಲ್ಪ ಅಂತ ಬರೀ ಸಂಕಲ್ಪ ಮಾಡ್ತಾನ. ಅವಂಗಲ್ಲಿ ಫಲ ಆಗ್ತದ. ಇನ್ನೊಬ್ಬವ ಏನು ಕೊಟ್ಟಿಲ್ಲ ಮಾಡಿಲ್ಲ, ಇನ್ನೊಬ್ಬ ಏನತ್ತಾನ ಇವ್ರಿಗೆ ದುಡ್ಕೊಂಡ್ ತಿಂದ್ರೆ ಏನ್ ಬ್ಯಾನೆಗ್ಯದ, ಏನ ಅಟ್ಟೆದ್ರ ಮತ್ ಬೇಯ್ತಾರ, ನಡಿ ಸುಳಿ ಅಂತ ಏನ್ರ ಬೇಯ್ದ ಅವ್ರನ್ನ ಏನ್ ಮಾಡ್ತಾರ ಹೊರಗಾಕ್ತಾರ. ಇವ್ರು ಏನು ಕೊಟ್ಟಿಲ್ಲ, ಇವ್ರು ಕರ್ಮ ಇಬ್ರು ಏನು ಮಾಡಿಲ್ಲ. ಆದ್ರೆ ಇಲ್ಲಿ ಅವ್ನ್ ಬರೀ ಮನಸ್ಸಿನೊಳಗೆ ಏನ್ ಭಾವ ಆಗ್ಯದ, ನಾನು ಹಿಂಗ ಅನುಕೂಲ ಇತ್ತಂದ್ರೆ ಇಂಥ ದಾನ ಧರ್ಮ ಮಾಡ್ತಿದ್ದೆ, ನಾನು ಶಾಸ್ತ್ರಕ್ಕೆ ಹೋಗಿದ್ದೆ, ಏನಪ್ಪಾ ನನಗೆ ಹಿಂಗ ದೇಹ ಅನಾನುಕೂಲ ಆಗ್ಯದ, ಹಿಂಗ ನನ್ ಪ್ರಾದ ಹಿಂಗ್ ಕೆಟ್ಟದ್ ಬರೀ ಸ್ಮರಣ ಮಾಡ್ಯಾನವ. ಈ ಸ್ಮರಣದಲ್ಲಿಂದ ಅವ್ ಏನಾಕ್ಕದ, ಜ್ಞಾನ ಆಕ್ಕದ. ಇನ್ನೊಬ್ಬವ ಮನಸ್ಸಿನಿಂದ ಏನು ಕೊಟ್ಟಿಲ್ಲ ತಗೊಂಡಿಲ್ಲ, ಸುಮ್ನೆ ಅವ
ಏನ್ಯಾರು ಅಪವಾದ ಮಾಡಿ ಇವ್ರೇನೋ ಸರ್ವ ಸರಿ ಬೆಳೆಸ್ತಾರನೋ, ಇವ್ರೇನ್ ಹೋಗಿ ಆ ಕೆಲಸ ಗುಡಿ ಕಟ್ತಾರನೋ, ಮಠ ಕಟ್ತಾರ, ಏನ್ರ ಇವ್ರೇನ್ ಮಾಡಿ ಅವ್ರಿಗೆ ಮನಸ್ಸಿಗೆ ಏನಾಗ್ತಾರ, ಮನುಷ್ಯನಾಗೆ ತ್ರಾಸ ಮಾಡ್ಕೋತಾರ ಇವ್ರಿಗೆ ಏನಾಗ್ತದಂದ್ರ ಮುಂದ ಅನಿತ್ಯ ಕರ್ಮ ಆಗ್ತದಂದ್ರ ಕೆಟ್ಟ ಕರ್ಮ ಕೊಡ್ಲಾರೆ ಮಾಡ್ಲಾರೆ ಕರ್ಮ ಮಾಡ್ಲಾರೆ ಇವ್ರಿಗೆ ಏನಾಗ್ತದ ಅಲ್ಲಿ ಪುಣ್ಯ ಪಾಪಗಳು ತಯಾರಾಕವ ಅನ್ನುವಂಥದ್ದನ್ನೇ ತಿಳ್ಸಾಕ ಹಂಗ ಯಾವ ಅಭ್ಯಾಸಿ ಆ ಮನಸ್ಸಿನಿಂದಾನೇ ಒಳ್ಳೆ ನಾಮಸ್ಮರಣೆ, ಒಳ್ಳೆ ಚಿಂತನ, ಒಳ್ಳೆ ಭಾವ ಇಟ್ಟುಕೊಂಡು ಏನು ಮಾಡ್ಲಾರೆ ಮೋಕ್ಷನು ಹೊಂತಾನ ಅನ್ನುವಂಥದ್ದನ್ನ ಇಲ್ಲಿ ಹೇಳುವಂತ ಉದ್ದೇಶ ಅದ. ನಾವು ಕೂಡ ಇದೇ ನಾವ್ ಯಾವ್ದೇ ದಾನ ಧರ್ಮ ಅಂತ ಸತ್ಸಂಗ ನಾನು ಇದ್ರು ಕೊಡ್ತಿದ್ ನೋಡಪ್ಪ ಅಂತ ಹಿಂಗ್ ಒಳ್ಳೆ ಭಾವ ಮಾಡುದು. ಅಲ್ಲಿ ಯಾವ್ದೋ ಬೀಳ್ತಾನ, ಏನೋ ಆಕ್ಸಿಡೆಂಟ್ ಆಕ ನೋಡ್ತೇವಿ, ನೋಡಿದ್ರ ನನಗೂ ಎತ್ತಿ ಇಳಿಸುವಂತ ಶಕ್ತಿ ಇದ್ರೆ ಓಡಿ ಹೋಗಿ ನಾ ಮಾಡ್ಲಿಕ್ಕೂ ಕೂಡ ಅವ್ರು ಹಿಂಗ್ ಬಿದ್ರು ನೋಡು, ಹಂಗ್ ಇವ್ರ ತಪ್ಪ ಅಂತ ಬೇಯ್ಬೇಡ. ಆ ಸಂದರ್ಭದಾಗ ನಿನ್ ತಾಕತ್ತಿದ್ರೆ ಎಬ್ಬಿಸು. ಇಲ್ಲಿಕಂದ್ರೆ ದೇವ್ರೆ ಯಾರು ಬಂದು ಕಾಪಾಡ್ರಪ್ಪ, ಏನ್ರ ಮಾಡತ್ ಬರೀ ಮನಸ್ಸಿನಿಂದ ಮನಸ್ಸಿನಿಂದ ಯಾರಿಗಾರ ಫೋನ್ ಹಚ್ಚು, ಏನ್ರ ಮಾಡು, ಆ ಕಾರ್ಯನು ನಿನಗೆ ಒಳ್ಳೇದಾಗ್ತದ ಅನ್ನುವಂಥದ್ದನ್ನ ಇಲ್ಲಿ ಅಭ್ಯಾಸಿನ ಕೂಡ ಮನಸ್ಸಿನಿಂದ ಪುಣ್ಯ ಕಾರ್ಯಗಳನ್ನು ಮಾಡ್ತಾನ ಅನ್ನುವಂಥದ್ದನ್ನ ನಿಮಗೆ ಅಭ್ಯಾಸಿ ಅನ್ಬೇಕು ಅನ್ನುವಂಥದ್ದನ್ನ ಹೇಳ್ತಾರ. ಇಲ್ಲಿ ಅಭ್ಯಾಸಿ ಹೇಳಿಸಿಕೊಳ್ಳವನು ತಾನು ವೇದಯುಕ್ತ ಕರ್ಮವನ್ನು ಕ್ರಿಯೆಯಿಂದ ಮಾಡದೆ ಕೇವಲ ಮನಸ್ಸಿನಿಂದ ಸತ್ಕರ್ಮವನ್ನು ಮಾಡಿ ಪೂರೈಸುತ್ತಾ ದಿನಾಲು ಹೋಗುತ್ತಿರಬೇಕು ಮತ್ತು ಮಾನಸಿಕ ಕರ್ಮಗಳ ಫಲಗಳನ್ನು ತಾನು ಮಾತ್ರ ಅಪೇಕ್ಷೆಯನ್ನು ಎಂದೂ ಮಾಡಕೂಡದು. ಹೀಗೆ ಮಾಡುವ ಕರ್ತವ್ಯ ಅಭ್ಯಾಸಿ ಇರ್ತದ. ಅಭ್ಯಾಸ ಇದ್ದವ ಅವ್ ಯಾವ್ದೋ ಅಂದ್ರೆ ಕರ್ಮ ಮಾಡದೆ, ಕರ್ಮ ಅಂದ್ರೆ ಏನು, ಸಿರ್ಸಲ್ಕ್ ಹೋಗ್ಲಾರ್ದೆ ಸಿರ್ಸಲ್ ನಡ್ಕೋತ ಹೋಗ್ತಾರ, ಎಷ್ಟು ಕಷ್ಟ ಆಗ್ತದ, ಬಿಸಿಲ ತಾಪ ಎಷ್ಟು ಕಷ್ಟ ಮಾಡ್ಕೋತಾರ. ಇವ ಸಿರ್ಸಲ್ಕ್ ಹೋಗಿಲ್ಲ, ಬರೀ ಸಿರ್ಸಲ್ ಭಾವ ಇಟ್ಕೊಂಡ ಅಲ್ಲಿ ಸಿರ್ಸಲ್ ಸ್ಮರಣ ಮಾಡ್ತಂದ ಕರ್ಮ ಮಾಡ್ಲಾರ್ದೆ ಅವಂಗೂ ಕೂಡ ಫಲ ಆಗ್ತದ. ಯಾರಿಗೆ? ಅಭ್ಯಾಸಿಗೆ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾರ. ಅಂತ ಕರ್ಮವನ್ನು ಮಾಡ್ತಾನ. ಅಭ್ಯಾಸಿ ಕರ್ತವ್ಯ ಕರ್ಮಗಳು ಹೇಳುತ್ತಾರೆ. ಅಭ್ಯಾಸಿಗೆ ಯಾವ ಇಲ್ಲಿ ಕರ್ಮಗಳನ್ನ ಹೆಂಗ್ ಮಾಡ್ತಾನ ಅನ್ನುವಂಥದ್ದನ್ನ ಇಲ್ಲಿ ಮತ್ತೊಂದು ನುಡಿಯೊಳಗೆ ಹೇಳ್ತಾರ. 3ನೇ ನುಡಿಗಳ ಈ ಕಾಲದೊಳು ತನಗೆ ಕರ್ಮ ಕೃತ್ಯವನ್ನು ತಾನು ಆ ಕಾಲದೊಳು ಸಮಹಿತನು ಜೋಯ್ಕೆ ಹಿಡಿದು ಮಾಡಲು ಅಭ್ಯಾಸಿ ಅನಿಪಗ ಕರ್ಮವದು ಕೃತ ಮೆನಿಸುಗು ಅಂದ್ರ ಕೃತ ಮೆನಿಸುಗು ಅನ್ನುವಂಥದ್ದನ್ನ ಇಲ್ಲಿ ಕೃತ ಮೆನಿಸುವುದಂದ್ರ ಮಾಡಲ್ಪಟ್ಟಿದಂದ್ರೆ ಹೇಳಿಸಿಕೊಳ್ತದ. ಇವ ಅಂದ್ರೆ ಯಾವ ಕರ್ಮಗಳನ್ನು ಮಾಡದೆ ಕೃತ ಮೆನಿಸಿಗು ಅಂದ್ರೆ ಮಾಡಲ್ಪಟ್ಟನೆ ಅಂತ ಹೇಳಿಸಿಕೊಳ್ಳೋನು. ಇವ ಮೊದಲೇ ಮಾಡ್ಯಾನ, ಆ ಸ್ಮರಣದಿಂದ ನಮ್ಗೆ ಏನಾಗ್ತದ, ಆ ಫಲ ಸಿಗ್ತದ ಅನ್ನುವಂಥದ್ದನ್ನ ಎಲ್ಲಾ ಕರ್ಮಗಳನ್ನು ದಾಟಿ ಬಂದಾನ. ಆ ಮನಸ್ಸಿನಿಂದ ನಿಂತ ಕರ್ಮ ಮಾಡ್ತಾನ ಅನ್ನುವಂಥದ್ದನ್ನ ಈ ನುಡಿಯೊಳಗೆ ಗಟ್ಟಿ ಮಾಡ್ತಾರ. ಈ ಕಾರ್ಯದೊಳು ಈ ಸಮಯದಲ್ಲಿ ತನಗೆ ಈ ಕರ್ಮ ಕೃತವೇನೆಂತು ಆ ಕರ್ಮ ಮಾಡಬೇಕು ತಕ್ಕದೆಂದು ಹೇಳುವುದಿಲ್ಲ. ಆ ಕಾಲದೊಳು ಆ ಸಮಯದಲ್ಲಿ ಸಮಹಿತನ ಸಮಾಧಿಯನ್ನು ಜೋಕೆ ಹಿಡಿದು ಎಚ್ಚರಿಕೆಯಿಂದ ಆ ಮನಸ್ಸಿನಿಂದಾನೇ ಅಭ್ಯಾಸ ಮಾಡ್ತಾನ ಅನ್ನುವಂಥದ್ದನ್ನ ಇಲ್ಲಿ ನಮ್ಗೆ ಗಟ್ಟಿ ಮಾಡಿದ್ರು. ತಾನು ಇಂಥ ಕಾಲದಲ್ಲಿ ಹೀಗೆ ಸಮಾಧಿ ಅಭ್ಯಾಸ ಮಾಡ್ತಕ್ಕದಂದು ತಿಳಿದು ಅದನ್ನು ಬಹು ಎಚ್ಚರಿಕೆಯಿಂದ ಆ ಕಾಲದಲ್ಲಿ ಮಾಡುವುದು ಇವಾಗ ಏನಿರ್ಬೇಕು ಮಾಡೋವಾಗ ಅಭ್ಯಾಸಿ ಎಂದು ಹೇಳಿಸಿಕೊಳ್ಳುತ್ತಾನ. ಇವ ಯೋಗ್ಯನಾದವನು ಅನ್ನುವಂಥದ್ದನ್ನ ಇಲ್ಲಿ ಅಭ್ಯಾಸಿ ಯೋಗ್ಯ ಆದವನು ಅನ್ನುವಂಥದ್ದನ್ನ ತಿಳಿಸ್ತಾರ. ಇನ್ನು ಅನುಭವಿ, ಈಗ ಮುಮುಕ್ಷು ಹೇಳಿದ್ರು, ಅಭ್ಯಾಸಿ ಹೇಳಿದ್ರು, ಅನುಭವಿ ಮತ್ತು ಆರೂಢ, ಇವೇ 4ರದ ಒಳ್ಳೆ ವಿಚಾರ ಮಾಡಕತ್ತಾರ. ಅವನ ಕ್ರಿಯೆ ಅವನ ಕರ್ಮ ಹೆಂಗ್ ಮಾಡ್ತಾರ ಅನ್ನುವಂಥದ್ದನ್ನ ನಮ್ಗೆ ಇಲ್ಲಿ ಹೇಳ್ಕೋತ ಹೊಂಟಾರ. ಆರೂಢನ ಸ್ಥಿತಿ ಅಂತೂ ನಮ್ಮ ಮೊದಲೇ ಪಲ್ಲವಿ ಒಳಗೆ ತಿಳ್ಕೊಂಡ್ ಬಂದಿವಿ. ಇನ್ನು ಅಭ್ಯಾಸಿ ಮತ್ತಿನ್ನು ಅನುಭವಿ ಹೆಂಗಿರ್ತಾನ ಅನ್ನುವಂಥದ್ದು ಈ ನುಡಿಯೊಳಗೆ ಹೇಳ್ತಾರ. ಅನುಭವಿ ಎನಿಸುವ ಆತನು ತಾನು ಮಾಡತಕ್ಕ ಕರ್ಮವನ್ನು ಸ್ಮರಣ ಮಾತ್ರ ಮಾಡಿದರೆ ಸಾಕು, ಆ ಕರ್ಮ ಮಾಡಿದಂತಾಗುತ್ತದೆ. ಅಂದ್ರೆ ಸ್ಮರಣ ಮಾಡಿದ್ರೆ ಸಾಕು, ಅವ್ರಿಗೆ ಒಳ್ಳೇದಾಗಲಪ್ಪ ಅಂತ ಬರೀ ಸ್ಮರಣ ಮಾಡಿದ್ರೆ ಒಳ್ಳೇದಾಗ್ತದಂತ. ಮತ್ತ ಅವ್ರಿಗೆ ಹಿಂಗ ಯಾರಾದ್ರೂ ಅನುಕೂಲ ಮಾಡ್ಲಪ್ಪ, ಇವ್ರಿಗೆ ಅನುಕೂಲ ಮಾಡ್ತಾನ ಅಂತೇಳಿ ಬರೀ ಭಗವಂತನಲ್ಲಿ ಸ್ಮರಣ ಮಾಡ್ತಾರಂತ. ಆ ಭಗವಂತ ಸ್ಮರಣ ಮಾಡಿದ್ದು ಯಾರ ಹೊಟ್ಟೆಗಾರ ಬಂದ್ ಆ ಕಾಲಕ್ಕೆ ಅವ್ ಏನ್ ಮಾಡ್ತಾರಂದ್ರ ಇವತ್ತ ಸಿದ್ಧಾರೂಢ ಕತಿ ಕೇಳಿವಿ. ಸಿದ್ಧಾರೂಢರು ಬರೀ ಸ್ಮರಣ ಮಾಡಿದ್ರು ಬಂದು ಏನೇನು ಇವತ್ತು ಅವ್ರನ್ನ ಹೋಳ್ ಮಾಡ್ಯಾರ ಬಿಡಿಸ್ಯಾರ ಅಂತೇಳಿ ಕಥಾಮೃತದೊಳಗೆ ರಗಡಿ ಕೇಳ್ಕೊಂಡು ಬಂದಿವಿ. ಬರೀ ಸ್ಮರಣ ಮಾಡಿದ್ರ ಒಬ್ಬಕ್ಕೆ ನೀರಾಗ ಮುಣಗಾಕತ್ತಿಲ್ವ, ಬರೀ ಸ್ಮರಣ ಮಾಡಿದ್ರು ಸಿದ್ಧಾರೂಢ ನೀನೇ ಕಾಪಾಡವ, ಎಲ್ಲ ಮಾನ ಅಪಮಾನ ನಿಂದ ಅಂತೇಳಿ ಭಾರ ಹಾಕಿಲ್ವ. ಅವ ಭಾರ ಹಾಕದಾಗ ಅವ ಸಿದ್ಧಾರೂಢ ಒಂದು ಸಣ್ಣ ನಾವಿ ತಗೊಂಡು ಆಕಿನ ಭಾರ ಮಾಡ್ದ ಸ್ಮರಣದಿಂದನೇ. ಅವಾಗೇನು ಫೋನ್ ಇದ್ದು ಯಾರು ಬಂದು ಹೇಳಿದಾರ ಅಂತ ನೀರಾಗ ಮುಣಗ ಮುಂದೆ ಯಾರು ಇರ್ತಾರ, ಆ ಸ್ಮರಣದಿಂದನೇ ಆ ಯಾವ್ದೋ ರೂಪದಾಗ ಬಂದು ಹಡಗಿನ ತಗೊಂಡ್ಬಂದು ಸಣ್ಣ ಹಡಗಿನಾಗ ಕರ್ಕೊಂಡು ಬಂದು ಮತ್ತ ಬಂದು ದೊಡ್ಡ ಹಡಗಿನಾಗ ಹಾಕಿ ತಾನು ಗುರ್ತಿಸ್ಕೊಳ್ಳಾರಂಗ ಸಿದ್ಧಾರೂಢ ಸ್ಮರಣದಿಂದನೇ ಅಕ್ಕಿ ಗುರ್ತಾಯ್ತು.
ಇದು ಯಾರ ಕಾರ್ಯ ಯಾರು ಮಾಡ್ಯಾರಂದ್ರ ನಾ ಭಗವಂತನ ಸ್ಮರಣ ಮಾಡಿದ ಕಾರ್ಯನೇ ನನಗಿಷ್ಟ ಅನುಕೂಲ ಆಯ್ತು ಅನ್ನುವಂಥದ್ದನ್ನ ಆಕಿ ಕಂಡ್ಕೊಳ್ಳು. ಈ ಮತ್ತೊಬ್ರ ಮುಂದ ದೇವ್ರ ಬಂದ ಅಂದ್ರ ಅವ್ ದೇವ್ರಿಗೆ ಆಕಾರದವನು ರೂಪದವನು ಅವ ಹೆಂಗ್ ಬಂದ ಹಿಂಗ್ ಬಂದ ಅಂತ ಹಿಂಗ್ ಗೆಸ್ ಮಾಡ್ತಾರ. ಆದರೆ ಇಲ್ಲಿ ಇಲ್ಲಿ ಏನ್ ಹೇಳ ಅನುಭವಿಗೆ ಬರೀ ಸ್ಮರಣ ಮಾತ್ರದಿಂದ ಅಲ್ಲಿ ಫಲಗಳು ಲಭಿಸ್ತಾವು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾರ. ಸ್ಮರಣ ಮಾತ್ರ ಮಾಡಿದರೆ ಸಾಕು ಆ ಕರ್ಮ ಮಾಡಿದಂತಾಯ್ತೆಂದು ಹೇಳುತ್ತಾರೆ. ಇಲ್ಲಿ ಇದನ್ನು ಈ ಕರ್ಮನು ಆ ಕಾಲದೋಳು ತಾನೊದವಿ ಮಾಡಲು ಬಹುದ ಅನಾಥನೊಮ್ಮೆ ನೆನೆದು ಬಿಡೆ ಅದು ತಾನೇ ಸಂಪೂರ್ಣ ಕೃತಕರ್ಮವೆನಿಪುದು ಸುದತಿ ಕೇಳ್ ಅನುಭವಿಗಿದು ಸತ್ಯ, ಇದು ಅನುಭವ, ಇದು ಸತ್ಯ, ಅನುಭವಿಗಿದು ಸತ್ಯ ಅಂತ ಹೇಳ್ತಾರ. ಏ ಸ್ತ್ರೀಯಳೆ ಇದನ್ನ ಆಲಿಸಿದು ನಿಜವಿರುತ್ತದೆ. ಈ ಕರ್ಮವನ್ನು ಆ ಸಮಯದಲ್ಲಿ ಒಂದು ಸಾರಿ ನೆನೆದು ಸ್ಮರಣೆ ಮಾಡಿಬಿಟ್ರೆ ಸಾಕು, ಅದು ಆ ಕರ್ಮ ಅನ್ನಕದ ಅನುಭವಿ ಆಗುತ್ತದ. ಅನುಭವಿಗೆ ಸಂಪೂರ್ಣ ಏನು ಉಳಿಯದಂತೆ ಆ ಕೃತ್ಯ ಕರ್ಮವೆಲ್ಲವೂ ಆ ಕರ್ಮಗಳು ಮಾಡದೇ ಆಗುತ್ತಾವು. ಯಾರಿಗೆ ಅಂದ್ರ ಅನುಭವಿಗೆ. ಅನುಭವಿಯನ್ನ ಏನಾಗಿರ್ತಾನಂದ್ರ ಇನ್ನ ಆರೂಢನಾಗುವಂತ ಸ್ಥಿತಿ ಒಳಗಿರ್ತಾನ. ಅವಾಗನು ಕೂಡ ಇವೆಲ್ಲ ಕರ್ಮಗಳು ಸ್ಮರಣೆದಿಂದನೇ ಆಗುತ್ತಾವ. ಅವಂಗ ಯಾವ ಕರ್ಮಗಳು ಮಾಡದೆ ಇವತ್ತ ನೋಡಿ ನಾವು ಲೌಕಿಕ ವ್ಯವಹಾರದಾಗ ಕೇಳ್ತೇವೆ. ಲೌಕಿಕ ವ್ಯವಹಾರದಾಗ ನಮಗೊಬ್ಬ ಯಾವನೋ PSI ಆತ್ಮ ಇದ್ದ, ನಮ್ಮ ಇದ್ದ, ಬೇಡ ಒಬ್ಬ MLA ನಮ್ಮ ಇದ್ನಂದ್ರ ನಾವ್ ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗುದು ಬೇಡ, ಏನು ಮಾಡುದು ಬೇಡ, ಅದು ಅಲ್ಲಿದ್ದಲ್ಲೇ ಬಗೆಹರಿಸಿ ಮಾಯ ಮಾಡಿ ಮನಿಗ್ ಬಂದ್ಬಿಡ್ತಾರ. ಬರೀ ಸ್ಮರಣ, ಬರೀ ಇಂಥವ್ ಸ್ಮರಣ ಮಾಡ್ತೇವೆ, ಅವ್ರಿಗೆ ಹೇಳ್ತೇವೆ ಹಿಂಗಾಗ್ಯದಪ್ಪ ಅಂತಂದ್ರ ನಾವ್ ಎಲ್ಲ ಬಗೆಹರಿಸಿ ಕಳಿಸ್ತಾರೆ. ನೋಡ್ತೀವಿ ಲೌಕಿಕ ವ್ಯವಹಾರದಾಗ ಒಂದೊಂದು. ನಾವು ಇಲ್ಲಾರ್ದವ್ರು ಎಷ್ಟು ಅಲ್ಲಿ ಹೋಗಿ ಚಂತನ ಕಾಯ್ದು ಬೇಯಿಸ್ಕೊಂಡು ದುಡ್ಡು ಕೊಟ್ಟು ಏನೇನೋ ಮಾಡ್ತೇವೆ. ಅಲ್ಲಿ ಕರ್ಮ ಮಾಡ್ಲೇಬೇಕು. ಅಲ್ಲಿ ಮಾಡ್ಲಿಕ್ಕಂದ್ರ ಅದು ಕರ್ಮ ಅಲ್ಲಿ ಬಿಡುದಿಲ್ಲ ನಮ್ಮನ್ನ, ಅಲ್ಲಿ ಕರ್ಮ ಮಾಡ್ತಾರ. ಇಲ್ಲಿ ಆ ಸ್ಮರಣದಿಂದಾನೇ ಅವ್ರು ಏನ್ ಮಾಡ್ತಾರ ಅಂದ್ರೆ ಹೆಂಗ ಆ ಜೈಲಿಗೂ ಹೋಗಲ್ಲ, ಪೊಲೀಸ್ ಸ್ಟೇಷನ್ಗೆ ಹೋಗಂಗಿಲ್ಲ, ಏನೂ ಮಾಡದೆ ಹೊರಗೆ ನಾವ್ ಇವತ್ತ ನೋಡ್ತೇವೆ ರಗಡ ದೃಷ್ಟಾಂತ ಉದಾಹರಣೆ ಕಾಣ್ತೇವಲ್ಲ, ಹಂಗ ಇಲ್ಲಿ ಅನುಭವಿಗೂ ಕೂಡ ಬರೀ ಸಂಕಲ್ಪದಿಂದಾನೇ ಎಲ್ಲಾ ಕಾರ್ಯಗಳಾಗ್ತಾವ ಅನ್ನುವಂಥದ್ದನ್ನ ಇಲ್ಲಿ ತಿಳಿಸ್ತಾರ. ಯಾವ ಕಾಲದಲ್ಲಿ ಯಾವ ಕರ್ಮನ ಮಾಡತಕ್ಕದಿರುವುದೋ ಅದನ್ನು ಅನುಭವಿಸುವ ಆತನು ನೆನೆದು ಬಿಟ್ಟರೆ ಸಾಕು, ಅದು ಅವನಿಂದ ಮಾಡಲ್ಪಟ್ಟ ಕರ್ಮ ಎಂದು ಹೇಳಿಸಿಕೊಳ್ಳುವುದು. ಅಂದರೆ ಮುಮುಕ್ಷು ಎಂಬ ಆತನು ಇಂದ್ರಿಯಗಳಿಂದ ಕರ್ಮವನ್ನು ಮಾಡಬೇಕು. ಅಭ್ಯಾಸಿಯು ತನ್ನ ನಿತ್ಯ ಕರ್ಮವನ್ನು ಇಂದ್ರಿಯಗಳಿಂದ ಮಾಡದೆ ಕೇವಲ ಮಾನಸಿಕವಾಗಿ ಸಾಂಗೋಪವಾಗಿ ಮಾಡಿದರೆ ಪೂರ್ತಿಯಾಗುವುದು. ಅನುಭವಿಯು ಕರ್ಮವನ್ನು ಸ್ಮರಣ ಮಾತ್ರದಿಂದ ಮಾಡಿದರೆ ಸಾಕು, ಅದು ಮಾಡಲ್ಪಡುವುದು, ಮಾಡ್ದಂಗ ಆಗ್ತದ ಅನ್ನುವಂಥದ್ದನ್ನ ಇಲ್ಲಿ ಮುಮುಕ್ಷು ಮತ್ತು ಅಭ್ಯಾಸಿ ಅನುಭವಿಗಳು ಮೂರನ್ನ ಇಲ್ಲಿ ಒಂದೇ ನುಡಿ ಒಳಗೆ ನಮ್ಗೆ ಸ್ಪಷ್ಟ ಮಾಡಿದ್ರು. ಇನ್ನೊಮ್ಮೆ ಓದ್ತೀನಿ ಇದನ್ನ ಸ್ಪಷ್ಟತೆ ಅಲ್ಲಿ ನಮ್ಗ. ಯಾವ ಕಾಲದಲ್ಲಿ ಯಾವ ಕರ್ಮನು ಮಾಡತಕ್ಕದಿರೋದು ಅದನ್ನು ಅನುಭವಿಸುವ ಆತನು ನೆನೆದು ಬಿಟ್ಟರೆ ಸಾಕು, ಅದು ಅವನಿಂದ ಮಾಡಲ್ಪಟ್ಟ ಕರ್ಮ ಎಂದು ಹೇಳಿಸಿಕೊಳ್ಳುವುದು. ಅಂದರೆ ಮುಮುಕ್ಷು ಎಂಬಾತನು ಇಂದ್ರಿಯಗಳಿಂದ ಕರ್ಮವನ್ನು ಮಾಡಬೇಕು. ಅಭ್ಯಾಸಿಯು ತನ್ನ ನಿತ್ಯ ಕರ್ಮವನ್ನು ಇಂದ್ರಿಯಗಳಿಂದ ಮಾಡದೆ ಕೇವಲ ಮಾನಸಿಕವಾಗಿ ಸಾಂಗೋಪವಾಗಿ ಮಾಡಿದರೆ ಪೂರ್ತಿಯಾಗುವುದು. ಅನುಭವಿಯು ಕರ್ಮವನ್ನು ಸ್ಮರಣ ಮಾತ್ರದಿಂದ ಮಾಡಿದರೆ ಸಾಕು, ಅದು ಮಾಡಲ್ಪಟ್ಟಿರುತ್ತದೆ ಎಂದು ಹಿಂಗ ನೀವು ಇಂಥ ಕರ್ಮಗಳ ಹಿಂಗ ಜ್ಞಾನಿಗಳಿಗೆ ಹಿಂಗ ಆಗ್ತಾವು. ಅಭ್ಯಾಸಿ, ಅನುಭವಿ, ಮುಮುಕ್ಷಿಗಳಿಗೆ ಹಿಂಗ ಮೂರು ತರನು ಕೂಡ ಕರ್ಮ ಮಾಡದೇ ಕರ್ಮ ಆಗ್ತಾವು ಅನ್ನುವಂಥದ್ದನ್ನ ಸ್ಮರಣದೊಳಗೆ ಎಂತ ಶಕ್ತಿ ಅದ. ಮತ್ತು ಅದನ್ನ ಸ್ಮರಣ ಮಾತ್ರದಿಂದ ಇವನ್ ಕರ್ಮ ಆಗ್ತಾವು ಅನ್ನುವಂಥದ್ದನ್ನ ಇಲ್ಲಿ ತಿಳಿಸುತ್ತ ಬಂದರ. ಇಂದ್ರಿಯಗಳಿಂದ ಮತ್ತು ಸ್ಮರಣದಿಂದ ಇಂಥವ್ ಕರ್ಮಗಳು ತಾನೇ ಆಗ್ತಾವ ಅನ್ನುವಂಥದ್ದನ್ನ ಹೇಳಿ ಈ ನುಡಿ ಒಳಗೆ ಏನ್ ಹೇಳ್ತಾರಂದ್ರೆ ಆರೂಢ ಹೆಂಗಿರ್ತಾನ ಅನ್ನುವಂಥದ್ದನ್ನ 5ನೇ ನುಡಿ ಒಳಗೆ ಹೇಳಿ ಮುಗಿಸ್ಬಿಡಮ್ಮ. ನಾಳೆಗೆ 6, 7 ನಾಳೆ ಮತ್ ನೋಡೋಣ, ಚರ್ಚೆ ಮಾಡೋಣ. ಇಲ್ಲಿ ಆರೂಢ ಎಂಬವನು ಪ್ರಾರಬ್ಧ ಕರ್ಮಾನುಸಾರಿ ಕರ್ಮಗಳನ್ನು ಮಾಡುವನಂತೆ ತೋರಿದರೂ ಅವನಿಗೆ ಯಾವ ಕರ್ಮದ ಕರ್ತವ್ಯ ಇರುವುದಿಲ್ಲ ಅಂತೇಳಿ ಇಲ್ಲಿ ಆರೂಢ ಎನಿಸುವ ಆರಬ್ಧ ಲೀಲಾನು ಸಾರದಿಂದೆಸೆಲಗ ಕ್ರಿಯೆಗಳ ನಾರಿ ನೀನರಿವು ದಾತ ನಿನಗೊಂದು ವಿಧಿಸುವೆ ಚಾರಿಸಿ ನೋಡೆಲ್ಲದು ಸಿದ್ಧ ಅನ್ನುವಂಥದ್ದು. ಸಿದ್ಧ ಅಂದ್ರೆ ಅವನ್ ನಿಶ್ಚಯ ಆಗಿರ್ತಾವು. ಅವ ಏನ್ ಮಾಡ್ತಾನ, ಅವನ ಪ್ರಾರಬ್ಧದೊಳಗೆ ಬರುವಂತದನ್ನೇ ಇಷ್ಟೇ ವಿಚಾರ ಮಾಡ್ತಾನ. ಈಶ್ವರನ ಕೃಪಾದೊಳಗ ಅದ, ಅದು ನನಗೆ ಯಾವ್ದು ಬಂದದ್ದು ಒಳ್ಳೇದು ಬತ್ತ, ಇವತ್ತ ಮ್ಯಾಗ ಕುರ್ಚಿ ಮ್ಯಾಗ ಕುಂದ್ರ ಬತ್ತ ಮ್ಯಾಗ ಕುಂದಿರ್ತಾನ, ಇದು ಈಶ್ವರ ನಿಶ್ಚಯದಾಗ ಅದ.
ಇಲ್ಲ ತಳಗ್ ಕುಂದ್ರು ಬತ್ತ ಇವತ್ತು ಈಶ್ವರ ನಿಶ್ಚಯದಾಗ ಅದೇ ಅದ ಅನ್ನುವಂಥದ್ದನ್ನ ಅವ ಉಣುಗಕ್ಕೆ ಹಂಗ ಊಟದ ಹೆಂಗ ಆ ಕಾರ್ಯ ಹೆಂಗ ಅನ್ನೋದು ಯಾವುದನ್ನು ವಿಚಾರ ಮಾಡುದಿಲ್ಲ. ಈಶ್ವರನ ನಿಶ್ಚಯದೊಳಗೆ ಏನಾಗ್ತದ ಆಗ್ತದ ಅಂತ ತಿಳ್ಕೊಂಡಿರ್ತಾನ ಆರೂಢ ಅನ್ನುವಂಥದ್ದನ್ನ ಇಲ್ಲಿ ಇನ್ನೊಮ್ಮೆ ನಮ್ಗೆ ಗಟ್ಟಿ ಮಾಡ್ತಾರ. ಅದನ್ನ ಇಕ್ಕೆ ಓದೋಣ. ಆರೂಢನೆಂದರೆ ತನ್ನ ನಿಜ ಸ್ವರೂಪದಲ್ಲಿ ಸಂಶಯಾದಿಗಳಿಲ್ಲದೆ ಇರತಕ್ಕವನು, ಅವ ಕೃತಕೃತನು ಆದವನು. ಇವನಿಂದ ಮಾಡತಕ್ಕ ಕರ್ತವ್ಯ ರೂಪ ಕರ್ಮ ಯಾವುದೂ ಇಲ್ಲದ್ಯಾಗೂ ಅವನು ತನ್ನ ಪ್ರಾರಬ್ಧ ಕರ್ಮಾನುಸಾರವಾಗಿ ಲೀಲೆ ಮೂಲಕ ಉಕ್ತ ಕರ್ಮವನ್ನು ಮಾಡುತ್ತಾನೆ ಮತ್ತು ನೋಡುವವರಿಗೆ ಕರ್ಮಗಳನ್ನು ಮಾಡುವನಂತೆ ಕಂಡು ಬರುತ್ತಾನೆ. ಹಾಗೆ ಕಂಡರೂ ವಿಚಾರ ಮಾಡಿ ನೋಡಲಾಗಿ ಅವನಿಗೆ ಯಾವ ಕರ್ಮದ ವಿಧಿ ಇಲ್ಲ, ಅವನು ಕೃತಕೃತನಾಗಿರ್ತಾನೆಂಬ ಭಾವವು. ಅವ ಏನಾಗಿರ್ತಾನ? ಜ್ಞಾನಿ ಕೃತಕೃತನಾಗಿರ್ತಾನ. ಅವ ಪ್ರಾರಬ್ಧ ಈಶ್ವರ ಕೃಪಾ ಮ್ಯಾಗೆ ಇದ್ದು ಆ ಪ್ರಾರಬ್ಧವನ್ನು ಅನುಭವಿಸಿಗೊತ್ತಾ ಇದ್ದಷ್ಟು ದಿವಸ ಜೀವನ ಮುಕ್ತಿ ಸ್ಥಿತಿಯನ್ನ ಜೀವಿರಾಕಲೆ ಆ ಪರಮಾತ್ಮನ ಬ್ರಹ್ಮಾನಂದ ಸುಖವನ್ನು ಅನುಭವಿಸಿ ಆ ಪ್ರಾರಬ್ಧ ಮ್ಯಾಗ ದೇಹ ಹೋಗ್ತದ. ಆ ದೇಹವಾದ್ರೂ ಕೂಡ ಅವ ಜ್ಞಾನಿ ಹೆಂಗಿರ್ತಾನ? ನನಗೆ ಇಂತಲ್ಲೇ ಸಮಾಧಿ ಮಾಡ್ರಿ, ನನಗ್ ಗುಡಿ ಕಟ್ರಿ, ನನಗ ಹಿಂಗ್ 1 ಎಕರೆ ಜಾಗ ಅದಕ್ಕ ಒದಗಿಸ್ರಿ, ಹಿಂಗ್ ಮಠ ಕಟ್ರಿ, ಯಾವುದೂ ಇಲ್ಲದೆ ಅವ್ರು ಗುರುತಿಲ್ಲಾರ್ದಂಗ ಹೋಗ್ತಾರ ಅನ್ನುವಂಥದ್ದನ್ನ ಇವತ್ತು ನಾವು ಸಿದ್ದೇಶ್ವರ ಸ್ವಾಮಿಗಳ ದೃಷ್ಟಾಂತ ನಾವು ನೋಡೇವಿ. ಜ್ಞಾನಿಗಳು ಹೆಂಗಿರ್ತಾರ ಅಂದ್ರೆ ಆ ದೇಹದ್ದೇ ಸುಳ್ಳ ಅಂತ ತಿಳ್ಕೊಂಡಾಗ ಅದಕ್ಕೆ ಯಾವುದು ಅದಕ್ಕ ಆ ದೇಹ ಸತ್ಯ ಅಂತೇಳಿ ಗುಡಿ ಮೂರ್ತಿ ಮಂದಿರ ಯಾವುದೂ ಮಾಡೋದಿಲ್ಲ. ಯಾವಾಗ ಜ್ಞಾನ ಆಗ್ತದ ಎಲ್ಲಾ ಮಿಥ್ಯೆ ಅಂತ ತಿಳ್ಕೊತಾನ. ತೋರುವ ಜಗತ್ತು ಸುಳ್ಳದ, ಆತ್ಮ ಒಂದೇ ಸತ್ತದ. ಆತ್ಮಗೆ ಯಾವ ಗುಡಿ ಗೋಪುರ ಎಲ್ಲರ ಕಟ್ಟಿ ಮಾಡ್ಯಾರ ಅನ್ನೋಂದ್ರೆ ಇಲ್ಲ ಅನ್ನುವಂಥದ್ದನ್ನ ಇಲ್ಲಿ ಸ್ಪಷ್ಟತೆ ಮಾಡ್ಕೊಳ್ಳೋಣ. ಇದಿಷ್ಟು ತಿಳಿತು ಅಂದ್ರ ಆರೂಢ, ಅಭ್ಯಾಸಿ, ಅನುಭವಿ ಮತ್ತು ಮುಮುಕ್ಷನ ಲಕ್ಷಣಗಳು ಹಿಂಗದಾವು ಅನ್ನುವಂಥದ್ದನ್ನ ಇಲ್ಲಿ ನಮ್ಗೆ ಎಲ್ಲರಿಗೂ ಸ್ಪಷ್ಟತೆ ಆಗ್ತದ. ಇನ್ನೊಂದ್ ಸ್ವಲ್ಪ ಎಲ್ಲರೂ ಒಳ್ಳೊಳ್ಳೆ ಚರ್ಚೆ ಮಾಡುವುದರಿಂದ, ಒಳ್ಳೊಳ್ಳೆ ಇದನ್ನೇ ವಿಚಾರ ಮಾಡುವುದರಿಂದ ನಮ್ಗ ಈ ಓಸು ಒಂದೇ ಕಂಡ್ರು ಕೂಡ ಅದರ ವ್ಯವಹಾರಗಳೇ ಬೇರೆ ಅದಾವು, ಅದರ ಲಕ್ಷಣಗಳೇ ಬೇರೆ ಅದಾವು ಅನ್ನುವಂಥದ್ದನ್ನ ನಮ್ಗೆಲ್ಲರಿಗೂ ಅನುಭವಕ್ಕೆ ಬರ್ತದ. ಹೆಂಗಪ್ಪ ಅಂದ್ರ ಒಂದಿಷ್ಟು ನಾವೊಂದು ಏನೋ ಕಾಯಕ ಕೆಲಸ ಮಾಡ್ತಿರ್ತೇವೆ. ಕಾಯಕ ಕೆಲಸ ಮಾಡೋ ಮುಂದ ಒಂದೊಂದು ನಟ್ಟುಗಳು ಒಂದೊಂದೇ ಎಲ್ಲಾ ತರ ನಟ್ಟಿನಾಗೆ ಇರ್ತಾವ. ಆದ್ರ ಯಾವ ನಟ್ಟು ಎಲ್ಲಿ ಹಚ್ಚಿದ್ರ ಅದು ಹತ್ತದ, ಯಾವ ನಟ್ಟ ಯಾವ್ದಕ್ ಬಿಗಿ ಹಾಕದ ಅನ್ನುವಂಥದ್ದನ್ನ ಕೆಲಸ ಮಾಡೋ ಮುಂದ್ ನಮ್ಗ ಒಂದು ಮಿಷಿನರಿ ಕೆಲಸ ಮಾಡೋದ್ ನಮ್ಗೆ ಗುರ್ತಾಕದ. ಹಂಗೆ ಸತ್ಸಂಗ ಮಾಡೋವ್ರಿಗೆ ಅಭ್ಯಾಸಿನ ಕಾರ್ಯಗಳು ಎಲ್ಲಿ ನಡೀತಾವು, ಅನುಭವಿ ಕಾರ್ಯಗಳು ಎಲ್ಲಿ ಹೆಂಗಿರ್ತಾವು, ಅದು ಯಾವ್ದಕ್ಕ ಕಾರ್ಯ ಕರ್ಮಗಳು ಹೆಂಗ್ ಮಾಡ್ತಾನ ಅನ್ನುವಂಥದ್ದನ್ನ ಈ ಅಭ್ಯಾಸ ಮಾಡೋರಿಗೆ ಮಾತ್ರ ಇವು ಬ್ಯಾರೆ ಬ್ಯಾರೆ ಕರ್ಮಗಳು ಬ್ಯಾರೆ ಬ್ಯಾರೆ ರೀತಿಯಿಂದ ಮಾಡಬೇಕು ಮತ್ತ ಅವ ಮಾಡುವುದಿಲ್ಲ ಅನ್ನುವಂಥದ್ದನ್ನ ನಮಗೆ ನಿಶ್ಚಯ ಆಗ್ತದ. ನಿಶ್ಚಯ ಆಯ್ತು. ಆದಷ್ಟು ಇದನ್ನೇ ಚರ್ಚೆ ಮಾಡ್ಕೋತ ಆದಷ್ಟು ಇದನ್ನೇ ಒಳ್ಳೊಳ್ಳೆ ಅಭ್ಯಾಸಿ, ಅನುಭವಿ, ಮುಮುಕ್ಷು ಮತ್ತು ಆರೂಢ ಹೆಂಗಿರ್ತಾನ, ಅವನ ಮುಮುಕ್ಷಿಗಳ ಲಕ್ಷಣ ಏನು, ಅಭ್ಯಾಸಿ ಲಕ್ಷಣ ಏನು, ಅನುಭವಿ ಲಕ್ಷಣ ಏನು, ಅಭ್ಯಾಸಿ ಲಕ್ಷಣ ಏನು ಅನ್ನುವಂಥದ್ದನ್ನ ನಾವು ಬೇರ್ಪಡಿಸಿ ತಿಳ್ಕೊಂಡೇವಂದ್ರ ಇಲ್ಲಿ ಆರೂಢನ ಸ್ಥಿತಿ ಮಾತ್ರ ಯಾವುದು ಇಲ್ಲದೆ ಆತ್ಮ ಕಾಣಲಾರ್ದ ವಸ್ತುವನ್ನೇ ಅವ ಅವಲಂಬನೆ ಇಟ್ಟುಕೊಂಡು ಈ ತೋರಿಕೆ ಬದುಕನ್ನ ಮಿಥ್ಯ ಅಂತ ತಿಳ್ಕೊಂಡಿರ್ತಾನ. ತೋರಿಕೆ ಬದುಕು ಮಾತ್ರ ವಿಚಾರ ಮಾಡಿದ್ರ ಅದು ಸುಳ್ಳೇ ಆಗ್ತದ. ಯಾವಾಗ ಸುಳ್ಳಾಗ್ತದಂದ್ರ ಆರೂಢ ಸ್ಥಿತಿ ಆದಾಗ, ಜ್ಞಾನ ಆದಾಗ ಮಾತ್ರ ಇದು ಸುಳ್ಳಾಗಿ ತೋರ್ತದ. ಮಾತ್ರ ಈ ಲೌಕಿಕ ಮತ್ತ ನಮಗೂ ತಿಳಿಲಾರ್ದಾಗ ಇದ್ದೇ ಇರ್ಲಿಕ್ಕಂದ್ರೆ ಹೆಂಗ್ರಿ? ಎಲ್ಲದಕ್ಕೂ ದೇಹನೇ ಆಶ್ರಯ ಅದ, ದೇಹ ಇರ್ಲಿಕ್ಕಂದ್ರೆ ಇದು ಆತ್ಮಗ ಆಶ್ರಯ ಉಂಟನು ಅಂತ ಹಿಂಗ್ ಸಂಶಯಾದಿಗಳು ಮಾಡ್ತಾರ. ಅವು ಎಲ್ಲ ಇನ್ನ ಎಲ್ಲಿದಾರಪ್ಪ ಅಂದ್ರ ಅವರು ಇನ್ನ ಅಭ್ಯಾಸಿ, ಅನುಭವಿದೊಳಗೆ ಅದಾರ. ಆರೂಢನಗ ಯಾವ ವಿಧಿ ನಿಷೇಧಗಳಿಲ್ಲ. ಅವ ಇದೇ ಕರ್ಮ ಮಾಡ್ಬೇಕು, ಇವ ಮಾಡಬಾರ್ದು, ಇವ ಸಂಸಾರ ಮಾಡ್ಬೇಕು ಮಾಡಬಾರ್ದು ಅಂದ್ರೆ ಯಾವ ಕರ್ಮಗಳಿಲ್ಲ. ಇವ ಕುರ್ಚಿ ಮ್ಯಾಗ ಕುಂದಿರ್ಬೇಕು, ಇವ ತಳಗ್ ಕುಂದಿರ್ಬೇಕಂತ ಯಾವ ವಿಧಿ ನೇಮ ಇಲ್ಲ. ಅಂತ ಜ್ಞಾನವನ್ನ ನಾವು ಪಡ್ಕೊಳ್ಳೋಣ. ಆ ಜ್ಞಾನ ಆಯ್ತು ಅಂದ್ರ ಈ ಯಾವ ವಿಧಿ ನಿಷೇಧಗಳು ನಿನಗೆ ಇರುವುದಿಲ್ಲ ಅನ್ನುವಂಥದ್ದನ್ನ ನಮ್ಮ ಅನುಭವಕ್ಕೆ ಬರ್ತದ. ಒಂದ್ ವೇಳೆ ನಮಗೇನ ಅನುಭವಕ್ಕೆ ಬರ್ಲಿಲ್ಲ ಅಂದ್ರೆ ಅವು ದೊಡ್ಡವಾಗಿ ತೋರ್ತಾವ. ಅವ ಒಂದು ಅಧಿಕಾರ ದೊಡ್ಡದಾಗಿ ತೋರ್ತದ, ಒಂದು ಕ್ರಿಯೆ ದೊಡ್ಡದಾಗಿ ತೋರ್ತದ, ಒಂದು ಮಾನ ದೊಡ್ಡದಾಗಿ ತೋರಿಸ್ತದ, ಏನೇನೋ ತೋರ್ತಾವ. ಯಾಕೆ ತೋರ್ತಾವ ಅಂದ್ರೆ ನಮ್ಗ್ ಜ್ಞಾನ ಇಲ್ಲಾರ್ದಾಗ ಅಜ್ಞಾನಿಗಳು ತೋರ್ತಾವ ಅನ್ನುವಂಥದ್ದನ್ನ ಜಜ್ಮೆಂಟ್. ಇದು ಒಂದೇ ಮಾತು ಒಳ್ಳೆ ಹೇಳುದ್ರ ಏನೈತಿ, ಜಜ್ಮೆಂಟ್ ಅಜ್ಞಾನಿಗಳಿಗೆ ಅವೇ ಸತ್ಯ ಆಗಿ ತೋರ್ತಾವ. ಅದಕ್ಕಾಗಿ ಅದನ್ನ ಪಡ್ಕೋಬೇಕು ಅಂತೇಳಿ ಹಗಲಿರುಳು ಶ್ರಮ ಹಾಕ್ತಾರ. ಇದ್ದಷ್ಟು 100 ವರ್ಷವನ್ನ ಅದು ಪಡೆಯೋದ್ರೊಳಗನೆ ಅದನ್ನ ಅನುಭವಿಸದೆ ಪಡೆಯೋದ್ರೊಳಗನೆ ತಮ್ಮ ಆಯುಷ್ಯವನ್ನು ಕಳ್ಕೊಂಡು ಹೋಗ್ಬಿಡ್ತಾರ ಅನ್ನುವಂಥದ್ದನ್ನ ನಾವು ತಿಳ್ಕೊಂಡು ಆದಷ್ಟು ಈ ಶರೀರ ಇರೋದ್ರೊಳಗೆ ಇಂಥ ಜಪ, ತಪ, ಯೋಗ, ಧ್ಯಾನವನ್ನು ಮಾಡ್ಕೊಂಡು
ನಮ್ಮ 100 ವರ್ಷ ಆಯುಷ್ಯವನ್ನ ಸುಂದರವಾಗಿ ಜ್ಞಾನದೊಳಗೆ ಕಳೆಯಕನು ಬರ್ತದ ಅನ್ನುವಂಥದ್ದನ್ನ ಇಲ್ಲಿ ಒಟ್ಟಾರೆ ನಿಜಗೊಂಡ್ರ ಉದ್ದೇಶ ಅದ. ಇಲ್ಲಿ ಎಲ್ಲಾ ಕಟ್ಟಪ್ಪಳೆಗಳನ್ನ ಯಾವ ಕರ್ಮ ನೇಮಾದಿಗಳನ್ನ ಬಿಟ್ಟು ಜಾತಿ ಧರ್ಮಾದಿಗಳನ್ನ ಬಿಟ್ಟು ಎಲ್ಲರಿಗೂ ಜ್ಞಾನ ಮಾಡ್ಕೊಳಕ ಸಾಧ್ಯ ಅದ ಅನ್ನುವಂಥದ್ದನ್ನ ಇಲ್ಲಿ ಪದ್ಯದೊಳಗೆ ಬರುವಂತ 7 ನುಡಿಗಳನ್ನ ಮತ್ತಿಷ್ಟು ನಮ್ಗ ಆರೂಢ ಸ್ಥಿತಿ ಒಯ್ಲಾಕ ಒಳ್ಳೊಳ್ಳೆ ಗಟ್ಟಿ ಮಾಡ್ತಾರ. ಅದನ್ನ ಮತ್ತೆ ನಾಳೆಗೆ ಕೇಳಿ ಮುಗಿಸೋಣ. ನಾಳೆಗೆ ಒಂದ್ ದಿವ್ಸ, ನಾಡ್ದ ಒಂದ್ ದಿವ್ಸ, 2 ದಿವ್ಸ ಸತ್ಸಂಗ ಇರ್ತದ. ರವಿವಾರ ಸತ್ಸಂಗ ಇರುದಿಲ್ಲ. ರವಿವಾರ ಒಂದು ಅನುಭವ ಹುರಿಮಟ್ಟಿ ಪ್ರತಿ ತಿಂಗಳ ನಾವು ಒಂದ್ ಕಡೆ ಇಲ್ಲ ಒಂದ್ ಕಡೆ ಮಾಡ್ಕೊಂಡ್ ಬಂದಿರ್ತೀವಿ. ಒಂದ್ ವೇಳೆ ನಮ್ಗ ಕೊನೆಯ ರವಿವಾರ ಸಿಗ್ಲಿಕ್ಕ ನಡಬರ್ಕರ ಒಂದ್ ಯಾವ್ದಾರ ಕಾರ್ಯಕ್ರಮದೊಳಗ ಆ ಕಾರ್ಯಕ್ರಮ ಮಾಡ್ಕೊಂಡು ಪ್ರತಿ ತಿಂಗಳ ನಾವು ಮಾಡ್ಕೋತ ಬಂದಿವಿ. ನಾವ್ ಮಂದಿ ಬರ್ಲಿ ಮಂದಿ ಇಲ್ಲ ನಾವು ಅನ್ನೋದಿಲ್ಲ. ಯಾರೇ 4 ಮಂದಿ ಕುಡಿದ್ರು ಕೂಡ ಅಲ್ಲಿ ನಾವು ಹುರಿಮಟ್ಟಿ ಗುಡ್ಡದೊಳಗ ಸನೆ ಇದ್ದವ್ರು ಎಲ್ಲರೂ ಬರ್ತಾರ. ಮತ್ತೆ ಎಲ್ಲರೂ ಕೂಡ ಅಲ್ಲಿ 5 ಪರಿಕರಗಳನ್ನು ಒಳಗೊಂಡು ನಾಮ ಜಪ ಸ್ತೋತ್ರ ಅನುಭವ ಪೂಜಾ ಮತ್ತು ಅನುಭವ ಜೊತೆ ಅಲ್ಲಿ ಪ್ರಸಾದ ಎಲ್ಲಾ ಕಾರ್ಯಕ್ರಮ ಅಲ್ಲಿ ಹುರಿಮಟ್ಟಿ ಗುಡ್ಡದಾಗ ನಡೀತಾವು. ತಮ್ಗೆ ಯಾರಾದ್ರೂ ಅವಕಾಶ ಇದ್ರ ಸನೆ ಇದ್ರ ಅವಕಾಶ ಇದ್ರ ತಾವು ಹುರಿಮಟ್ಟಿಗೆ ಬರ್ರಿ ಅಂತೇಳಿ ತಮ್ಮಲ್ಲಿ ಪ್ರಾರ್ಥಿಸ್ತೇನ್ರಿ. ಆದ್ರ ತಿಂಗಳ ಕೊನೆಯ ರವಿವಾರ ನಾಳೆ 11ನೇ ತಾರೀಕ ಪರಮಾನುಭೂತಿ ಮುಕ್ತಾಯ ಸಮಾರಂಭಕ್ಕ ತಾವು ಎಲ್ಲರೂ ಬರ್ರಿ. ಮಹಾತ್ಮರ ಕರೆಸಿರ್ತೀವಿ. ಒಂದ್ ವರ್ಷ 1.5 ವರ್ಷ ಕೇಳ್ಕೊಂತ ಬಂದಿರ್ತೀವಿ. ಅದಕ್ಕೆ ಒಂದಿಷ್ಟು ಕೊನೆ ಅಂದ್ರ ಮುಕ್ತಾಯನ ಮಾಡೋಣ ಅನ್ನುವಂಥದ್ದನ್ನ ಹೇಳಿ ಮತ್ತೊಂದು ಯಾವ್ದಾರ ಗ್ರಂಥ ಆಗ್ಲಿ ಮತ್ತೊಂದು ಏನಾರ ಮುಂದ್ ವಿಚಾರ ನೋಡು ಮತ್ತ ಅಲ್ಲೇ ವಿಚಾರ ಮಾಡೋಣ. ಅದಕ್ಕೆ ತಾವು ಎಲ್ಲರೂ ಕೂಡ ಬರ್ರಿ ಅನ್ನುವಂಥದ್ದನ್ನ ತಮ್ಮಲ್ಲಿ ಕೇಳ್ಕೊಂಡು 11ನೇ ತಾರೀಕ ಕಾಳಿಕಾ ಗುಡಿ ಬಸವನ ಬಾಗೇವಾಡಿ ಒಳಗ ಕಾಳಿಕಾ ಗುಡಿ ಒಂದು ಮಂಟಪದೊಳಗ ಮುಕ್ತಾಯ ಸಮಾರಂಭವನ್ನ ನಮ್ಮ ಬಾಗೇಡಿ ಒಳಗ ನಮ್ಮ ಮುಖಾಶರು, ನಮ್ಮ ಶರಣು ಭಾವಿ ಕಟ್ಟಿಯವರು, ನಮ್ಮ ಭುಯ್ಯಾರ್ ಶರಣರು, ಅನೇಕ ಮಂದಿ ಹತ್ತಿ ಶರಣರು ಅನೇಕ ಮಂದಿ ಅಲ್ಲಿ ಬಾಗೇಡಿ ಆಗದಾರ. ಎಲ್ಲರೂ ಕೂಡ ಒಂದು ನಡಬರ್ಕ ಇದು ಆಕ್ಕದ. ಎಲ್ಲರಿಗ್ ಬಂದು ಹೋಗ್ಲಾಕ ಅನುಕೂಲ ಆಕ್ಕದ. ಬಸ್ಸುನು ಅಲ್ಲೇ ಸನೇದ ತರುತ್ತಾವು ಅನ್ನುವಂಥದ್ದನ್ನ ಎಲ್ಲರೂ ಇಟ್ಕೊಂಡು ವಿಚಾರ ಮಾಡಿ ಅಲ್ಲಿ ಹಮ್ಮಿಕೊಂಡಾರ. ಅದಕ್ಕೆ ತಾವು ಎಲ್ಲರೂ ಕೂಡ ಆ ಕಾರ್ಯಕ್ರಮದೊಳಗೆ ಭಾಗಿಯಾರಿ ಅನ್ನುವಂಥದ್ದನ್ನ ಬರೀ ಕಾರ್ಯಕ್ರಮಗಳು ಭಾಗಿಯಾರಿ. ಅಲ್ಲಿ ಯಾವ ಆಡಂಬರ ದುಡ್ಡ ಯಾವ ವ್ಯವಹಾರ ಇಲ್ಲದೆ ಸಹಜವಾಗಿ ಕಾರ್ಯಕ್ರಮ, ಸಹಜ ಕಾರ್ಯಕ್ರಮ, ಸರಳ ಕಾರ್ಯಕ್ರಮವನ್ನ ಆಡಂಬರ ಇಲ್ಲದೆ ಸನ್ಮಾನ ಹೂವಿನಾರ ಯಾವುದೋ ಅಂತ ಊಟ ಯಾವುದೂ ಇಲ್ಲದೆ ಸಹಜವಾದ ಸರಳ ಊಟ ಸರಳ ಕಾರ್ಯಕ್ರಮದೊಳಗ ತಾವು ಭಾಗಿಯಾರಿ ಅನ್ನುವಂಥದ್ದನ್ನ ನಮ್ಮ ಬೆನಕನಹಳ್ಳಿ ಪೂಜ್ಯರಾದ್ರ ದೇವಾನಂದ ಶರಣರು ಕೂಡ ಆ ಕಾರ್ಯಕ್ರಮದ ಆಗಮಿಸ್ತೀನಿ ಅಂದಾರ. ಮತ್ತ ಬಾಗೇವಾಡಿ ಸಿದ್ಲಿಂಗ ದೇವರು ಕೂಡ ಅವರು ಆಗಮಿಸ್ತೀನಿ ಅಂದಾರ. ಮತ್ತು ಅನೇಕರ ಮಹಾತ್ಮರ ಸಂತರ ನಮ್ಮ ಗ್ರೂಪ್ನಾಗಿದ್ದವ್ರು ಎಲ್ಲೆಲ್ಲವರು ಶರಣರು ಸಂತರು ಅದಾರ. ಅವ್ರೆಲ್ಲರ ದರ್ಶನನೂ ಆಕ್ಕದ, ಅವ್ರ ಪರಿಚಯನೂ ಆಕ್ಕದ ಅನ್ನುವಂಥದ್ದನ್ನ ಉದ್ದೇಶ ಇಟ್ಕೊಂಡು ತಾವು ಎಲ್ಲರೂ ಆ ಕಾರ್ಯಕ್ರಮಗಳು ಭಾಗಿಯಾರಿ ಅನ್ನುವಂಥದ್ದನ್ನ ಅಲ್ಲಿ ಕೇಳ್ಕೊತೇವೆ. ನಾಳೆ ರವಿವಾರ ತಮ್ಮ ಅನುಕೂಲ ಇದ್ರ ಸನೆ ಇದ್ರ ತಾವು ಒಂದು ತಿಂಗಳ ಮಟ್ಟ ಕೇಳ್ಕೊಂಡಿರ್ತೇವೆ. ಅಲ್ಲಿ ನಮ್ಮ ಅನುಭವಗಳನ್ನ ಹಂಚ್ಕೋಬೇಕನ್ನುವಂತ ಉದ್ದೇಶ ಇಟ್ಕೊಂಡವ್ರು ತಾವು ನಾಳೆ ಹುರಿಮಟ್ಟಿ ರವಿವಾರ ಹುರಿಮಟ್ಟಿ ಕಾರ್ಯಕ್ರಮ ಭಾಗಿಯಾರಿ ಎನ್ನುವಂಥದ್ದನ್ನ ಈ ಸೂಚನೆಯನ್ನ ತಿಳಿಸಿ ಇವತ್ತಿನ ಸತ್ಸಂಗಿಗೆ ಮುಕ್ತಾಯ ಮಾಡಮ್ರಿ. ಎಲ್ಲರಿಗೂ ಶರಣಾರ್ಥಿಗಳು. ಓಂ